ಕ್ಲಿಯರಾ? ಓಕೆ, ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇವಾಗ ನೆಕ್ಸ್ಟ್ ಯಾವುದು? ಎಸ್, ಯಾವುದು? ಜುಡಿಷಿಯರಿ. ಈಗ ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ಜುಡಿಷಿಯರಿ ಅಂತ ಅಂದ್ಬಿಟ್ಟು ಯಾರಾದ್ರೂ? ಲಾ ಪ್ರೊಟೆಕ್ಟಿಂಗ್ ಬಾಡಿ. ಓಕೆ, ನೆಕ್ಸ್ಟ್. ದಟ್ ಈಸ್ ಗುಡ್. ಒನ್ ವೇ. ನೆಕ್ಸ್ಟ್, ಇನ್ನು ವಿ ಕ್ಯಾನ್ ಇಂಟರ್ಪ್ರಿಟ್ ದಿಸ್ ಇನ್ ಮೆನಿ ವೇಸ್. ಹೌದಲ್ವಾ? ಜುಡಿಷಿಯರಿ ಅಂತ ಬಂದಾಗ ಒಂದು ಸ್ಟೇಟ್ಮೆಂಟ್ ಬುಕ್ಕಲ್ಲಿ ಇರೋದನ್ನೇ ಕೊಡಬೇಕು ಅಂತಿಲ್ಲ. ಸೊ ಪ್ರಾಪರ್ ಆಗಿ ಅದ್ರ ಮೇನ್ ಇಂಟೆನ್ಷನ್ ಬರೆದ್ರೆ ಸೊ ಇಟ್ ಈಸ್ ಆಲ್ ಕರೆಕ್ಟ್. ಇಲ್ಲಿ 10th PU ಹಂಗೆ ಇದನ್ನ ಬರ್ದಿಲ್ಲ ಅಂತ ಅಂದ್ಬಿಟ್ಟು ಯಾರು ನಿಮಗೆ ಸ್ಟ್ರೈಕ್ ಆಫ್ ಮಾಡಲ್ಲ. ಹೌದಲ್ವಾ? ಸೊ ನೆಕ್ಸ್ಟ್ ಏನು ಜುಡಿಷಿಯರಿ ಅಂದ್ರೆ? ಲಾಸ್ಟ್ ಏನು ಜುಡಿಷಿಯರಿ ಅಂತಂದ್ರೆ ಏನ್ ಹೇಳ್ಬೋದು? ಇಂಟ್ರೊಡಕ್ಷನ್. ಎಸ್, ಗುಡ್. ಇದನ್ನ ಹೇಳೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಜುಡಿಷಿಯರಿನಿ ಕೇವಲ ಫಂಡಮೆಂಟಲ್ ರೈಟ್ಸ್ ಬರೋಲ್ಲ. ಇಸಂಟ್ ಇಟ್? ಫಂಡಮೆಂಟಲ್ ರೈಟ್ಸ್ ಇಸ್ ಜಸ್ಟ್ ಒನ್ ಪಾರ್ಟ್ ಅದರಲ್ಲಿ. ಅದನ್ನು ಕೂಡ ಜುಡಿಷಿಯರಿ ಇಂಪ್ಲಿಮೆಂಟ್ ಮಾಡುತ್ತೆ. ಹಿಯರ್ ಇಟ್ ಇಂಟರ್ಪ್ರಿಟ್ಸ್ ಈಚ್ ಅಂಡ್ ಎವ್ರಿಥಿಂಗ್, ನಾಟ್ ಓನ್ಲಿ ಫಂಡಮೆಂಟಲ್ ರೈಟ್ಸ್. ಪ್ರತಿಯೊಂದು ಲಾಸ್ಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಯು ಕೆನಾಟ್ ಸೇ ಓನ್ಲಿ ಫಂಡಮೆಂಟಲ್ ರೈಟ್ಸ್. ಆ ವರ್ಡ್ಸ್ ನ ಯೂಸೇಜ್ ಮಾಡ್ಬೇಕಾದ್ರೆ ಹೇಗೆ ನಾವು ಪ್ರಿಲಿಮ್ಸ್ ಕ್ವಶನ್ಸ್ ನಲ್ಲಿ ಒನ್ ವರ್ಡ್ ಮ್ಯಾಟರ್ ಆಗುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಆಗ್ತಿದೆಯಾ? ಓಕೆ, ಫಂಡಮೆಂಟಲ್ ರೈಟ್ ಯು ಕೆನಾಟ್ ಸೇ, ಯು ಕ್ಯಾನ್ ಸೇ ಓವರ್ ಆಲ್. ನೆಕ್ಸ್ಟ್, ಲಾಸ್ಟ್. ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ವಾಟ್? ಸ್ವಲ್ಪ ನಿಯರ್ ಆಗಿದೆಯಾ? Autonomous body. You cannot say it as a complete autonomous body. While taking decisions, then only it is independent. ಗೊತ್ತಾಗ್ತಿದೆಯಾ ನಿಮಗೆ? ಪ್ರಿಲಿಮ್ಸ್ ಈಗ ಮಾಕ್ ಟೆಸ್ಟ್ ಕೊಟ್ಟಾಗ there was one statement ಗವರ್ಮೆಂಟ್ ಬಗ್ಗೆ. ಸೆಕೆಂಡ್ ಒಂದು ಆಪ್ಷನ್ ಕೋರ್ಟ್ಸ್ ಆರ್ ನಾಟ್ ಅ ಪಾರ್ಟ್ ಆಫ್ ಗವರ್ಮೆಂಟ್ ಅಂತಿತ್ತು. ಇಸ್ ಇಟ್ ಟ್ರೂ? ನೋ, ಹೌದಲ್ವಾ? ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಗವರ್ಮೆಂಟ್. ಬಟ್ ಹಿಯರ್ ವೆನ್ ವಿ ಸ್ಪೀಕ್ ಆಫ್ ಡಿಸಿಷನ್ ಮೇಕಿಂಗ್ ಬಂದಾಗ ಮಾತ್ರ ಅದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಓಕೆ, ಯಾರಾದ್ರೂ ನೆಕ್ಸ್ಟ್ ಜುಡಿಷಿಯರಿ ಅಂತ ಅಂದಾಗ ಏನಂತ ಅನ್ಬೋದು? ಎಸ್, ವೆರಿ ಗುಡ್. ನೆಕ್ಸ್ಟ್, checks and balances will not apply to judiciary. Can we say that? one way it is correct. ಸಿಂಪಲ್. ಅಷ್ಟೊಂದೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರೊಟೆಕ್ಟ್ಸು ಅದು ಇದು ಏನೂ ಇಲ್ಲ. ಸಿಂಪಲ್. ಕಾನ್ಸ್ಟಿಟ್ಯೂಷನಲ್ ಮೇನ್ ಫೀಚರ್ಸ್ ಅಲ್ಲಿ ಒಂದು ಬರ್ಕೊಂಡಿದ್ದೀರಾ. ಒನ್ ಆಫ್ ದ ಮೇನ್ ಫೀಚರ್ ಜುಡಿಷಿಯರಿ ಎಲ್ಲಿ ಬರುತ್ತಪ್ಪ? ಸೆಪರೇಷನ್ ಆಫ್ ಪವರ್ಸ್ ಅಲ್ಲಿ ಬರುತ್ತೆ. ನಾನಲ್ಲಿ ಆ ಮೂರು ಸೆಪರೇಟ್ ಮಾಡಬೇಕಾದ್ರೆ ನಾನು ಆ ಮೂರು ಏನಂತ ಕನ್ಸಿಡರ್ ಮಾಡಿದ್ದೀನಿ? ವಿಂಗ್ಸ್ ಅಥವಾ ಇನ್ನೊಂದೇನೋ ಆರ್ಗನ್ಸ್. ಹೌದಾ? ಪಿಲ್ಲರ್ಸ್ ಅಥವಾ ಆರ್ಗನ್ಸ್. ಸಿಂಪಲ್ ವೇ, ಜುಡಿಷಿಯರಿ ಇಸ್ ನಥಿಂಗ್ ಬಟ್ ಅನ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಸ್ಟೇಟ್ ಅಂತ ಅನ್ಕೋರು. ಗೊತ್ತಾಗ್ತಿದ್ಯಾ? ಡೋಂಟ್ ಮೇಕ್, ಈಗ ಏನಾದ್ರೂ ಕ್ವೆಶನ್ ಕೇಳಿದಾಗ ಏನೋ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಡೋಂಟ್ ಥಿಂಕ್ ಇನ್ ಅ ಕಾಂಪ್ಲಿಕೇಟೆಡ್ ಮ್ಯಾನರ್. ಥಿಂಕ್ ಲೈಕ್ ನಾರ್ಮಲಿ ಹೇಗೆ ಸಿಂಪಲ್ ಮ್ಯಾನರ್ ಆಗಿ ಹೇಗೆ ಥಿಂಕ್ ಮಾಡ್ತೀರಾ ಅಷ್ಟು ಕೂಡ ನಿಮಗೆ ಬೆನಿಫಿಟ್. ಸೊ ದಟ್ ಏನಾಗುತ್ತೆ ಅಂತಂದ್ರೆ ನಿಮಗೆ ಆನ್ಸರ್ ರೈಟಿಂಗ್ ನಲ್ಲಿ ನೀವು ಇಂಟ್ರೊಡಕ್ಷನ್ ಅನ್ನ ಹಾಫ್ ಪೇಜ್ ಕೊಡ್ಕೊಂಡು ಕೂರೋದಕ್ಕಾಗಲ್ಲ. ಹೌದಾ ಇಲ್ವಾ? ಇರೋ 250 ವರ್ಡ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಬರೀಬೇಕು, ಬಾಡಿ ಬರೀಬೇಕು, ಕನ್ಕ್ಲೂಷನ್ ಬರೀಬೇಕು. ಹೌದಲ್ವಾ? ಸೊ ಅದ್ರಲ್ಲಿ ನೀವು ಇಂಟ್ರೊಡಕ್ಷನ್ಗೆ ಇಷ್ಟೊಂದು ಥಿಂಕ್ ಮಾಡ್ಕೊಂಡು ಕೂತ್ರೆ ಯು ಕೆನಾಟ್ ಡೂ ಇಟ್. ಹೌದಾ ಇಲ್ವಾ? ಸೊ ಜಸ್ಟ್ 2 ಲೈನ್ಸ್ ಇರಬೇಕು. ನಾವು ವೆನ್ ಐ ಸೇ ಜುಡಿಷಿಯರಿ, ಸೊ ಐ ಕ್ಯಾನ್ ಸೇ ಇಟ್ಸ್ ಅನ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ಸ್ಟೇಟ್. isn't it? We have 3 organs ಅಂತ ಅಂತೀವಿ. ಯಾವ್ಯಾವುದು? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆಸ್ ವೆಲ್ ಆಸ್ ಜುಡಿಷಿಯರಿ ಅಂತ ಅಂದ್ಬಿಟ್ಟು ಬಂತ. ಜುಡಿಷಿಯರಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ದ ಸ್ಟೇಟ್. Clear? And also it plays a key role in our democracy. ಹೌದಲ್ವಾ? Just
ಡೆಮೋಕ್ರಸಿ, ಹೌದಲ್ವಾ? ಇಲ್ಲಿ ಜಸ್ಟಿಸ್ ಬೇಕು ಅಂತಂದ್ರೆ ನಮಗೆ ಜುಡಿಷಿಯರಿ ಇಸ್ ಇಂಪಾರ್ಟೆಂಟ್. ಸೊ ಈ ಜುಡಿಷಿಯರಿ ಅನ್ನೋದನ್ನ ನಾವು ಇಟ್ಸ್ ಅನ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಸ್ಟೇಟ್ ಅಂತೀವಿ. ಹಾಗೇನೆ ನಮ್ಮ ಡೆಮೋಕ್ರಸಿ ಏನಿದೆ, ಈ ಒಂದು ಡೆಮೋಕ್ರಸಿಯಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಈ ಒಂದು ಜುಡಿಷಿಯರಿ ಅಂತ ಹೇಳ್ತೀವಿ. ಈಗ ನಮಗೆ ಆನ್ ಅ ಹೋಲ್ ಅಂದ್ರೆ ಏನು ಡೆಫಿನೇಷನ್ ಬೇಕು ಅಂತ ಅಂದ್ರೆ ಯೂಶಲಿ ನಾವು ಇದನ್ನ ಯಾವ ರೀತಿಯಾಗಿ ನಾವು ಹೇಳ್ಬೋದು ಅಂತಂದ್ರೆ, ಈಗ ಜುಡಿಷಿಯರಿ ಅಂತ ಬಂದಾಗ ಮೇನ್ ಏನ್ ಬರುವಂತದ್ದು ಲಾಸ್ಗಳು, ಇಸಂಟ್ ಇಟ್? ಟು ಎನ್ಫೋರ್ಸ್ ದೀಸ್ ಲಾಸ್, ದೀಸ್ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾರು ಅಂದ್ಕೊಳ್ಳಿ. ಟು ಎನ್ಫೋರ್ಸ್ ಲಾಸ್ ವಿ ಹ್ಯಾವ್ ಅ ಸಿಸ್ಟಮ್. ಗೊತ್ತಾಗ್ತಿದ್ಯಾ? ಹೇಳ್ತಿರೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಇಂಟರ್ಪ್ರಿಟ್ ಇನ್ ಯೋರ್ ಮೈಂಡ್. ಗೊತ್ತಾಗ್ತಿದ್ಯಾ? ಟು ಎನ್ಫೋರ್ಸ್ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ಮಾಡಿರುವಂತಹ ಲಾಸ್ ಗಳನ್ನ ಕಾರ್ಯರೂಪಕ್ಕೆ ತರೋದಕ್ಕೆ, ಟು ಇಂಪ್ಲಿಮೆಂಟ್ ಅಥವಾ ಟು ಎನ್ಫೋರ್ಸ್ ಲಾಸ್ ವಿ ಹ್ಯಾವ್ ಅ ಸಿಸ್ಟಮ್. ಗೌರ್ಮೆಂಟ್ ಬಂದಾಗಲೂ ಅದನ್ನೇ ತಾನೇ ಅಂದಿದ್ದು. ಸೊ ಇಟ್ಸ್ ಅ ಕೈಂಡ್ ಆಫ್ ಸಿಸ್ಟಮ್ ದಟ್ ಅಡ್ಮಿನಿಸ್ಟ್ರಸ್ ದ ಸ್ಟೇಟ್ ಅಂಡ್ ಸಿಟಿಸನ್ಸ್ ಅಂತ ಅಂದೆ. ಸಿಮಿಲರ್ ವೇ ಜುಡಿಷಿಯರಿಗೂ, ಬಟ್ ಹಿಯರ್ ಏನಂತಂದ್ರೆ ಇಲ್ಲಿ ಲಾನ ಅದು ಎನ್ಫೋರ್ಸ್ ಮಾಡ್ತಿರೋಂಥದ್ದು. ಗೊತ್ತಾಗ್ತಿದ್ಯಾ? ಟು ಎನ್ಫೋರ್ಸ್ ಲಾಸ್ ವಿ ಹ್ಯಾವ್ ಅ ಸಿಸ್ಟಮ್ that has a mechanism of courts. Isn't it? ಜುಡಿಷಿಯರಿ ಅಂತ ಬಂದಾಗ ಲಾಸ್ ಗಳು ಮಾತ್ರ ಇಂಪಾರ್ಟೆಂಟಾ? ಎಲ್ಲಿ ನ್ಯಾಯಗಳನ್ನ ಮಾಡುವಂತದ್ದು? ಜುಡಿಷಿಯರಿ ಅಂತ ಬಂದಾಗ ನಮಗೆ ಬರುವಂತದ್ದು ಮೇನ್ ಆಗಿ ಕೋರ್ಟ್ಸ್. ಲಾಸ್ ಅಂಡ್ ಕೋರ್ಟ್ಸ್ ನಿಮಗೆ ಬಂದ್ಬಿಡ್ಬೇಕು. ಸೊ ಈ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ನಲ್ಲಿ ವಿ ಹ್ಯಾವ್ ಅ ಮೆಕ್ಯಾನಿಸಮ್ ಆಫ್ ಕೋರ್ಟ್ಸ್ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್ ಟು ದ ಅಪೆಕ್ಸ್ ಲೆವೆಲ್ ಅಂತ ಅಂತೀವಿ. ಅಥವಾ ವರ್ಡ್ಸ್ ನಿಮಗೆ ಕಷ್ಟ ಆಗ್ತಿದೆ ಅಂತಂದ್ರೆ ಫ್ರಮ್ ದ ಲೋಯರ್ ಲೆವೆಲ್ ಟು ದ ಹೈಯರ್ ಲೆವೆಲ್. ಗೊತ್ತಾಗ್ತಿದೆಯಾ? ಸೊ ಒಂದು ಮೆಕ್ಯಾನಿಸಮ್ ಆಫ್ ಕೋರ್ಸ್ ಇದೆ. ಸೊ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್ ಟು ದ ಹೈಯರ್ ಲೆವೆಲ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ಲಾ ವಯಲೇಟ್ ಆದ್ರೆ ಸೊ ಪ್ರಾಪರ್ ಪನಿಷ್ಮೆಂಟ್ ಆರ್ ಎಸ್ ಪ್ರಾಪರ್ ಡಿಸಿಷನ್ ಈಸ್ ಟೇಕನ್ ಬೈ ದಿಸ್ ಸಿಸ್ಟಮ್. ಸೊ ಬೇಸಿಕಲಿ ಏನಂತಂದ್ರೆ ಯಾವುದೇ ಒಂದು ಲಾ ವಯಲೇಟ್ ಆದ್ರೂ ಕೂಡ ನಮ್ಮ ಒಂದು ದೇಶದಲ್ಲಿ ಆ ಸಿಟಿಸನ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಆಸ್ ವೆಲ್ ಆಸ್ ಪನಿಷ್ ಮಾಡೋದಕ್ಕೆ ವಿ ಹ್ಯಾವ್ ಅ ಸಿಸ್ಟಮ್ ದಟ್ ಹ್ಯಾಸ್ ಅ ಮೆಕ್ಯಾನಿಸಮ್ ಆಫ್ ಕೋರ್ಟ್ಸ್ ಅಂಡ್ ದಟ್ ಸಿಸ್ಟಮ್ ಈಸ್ ಕನ್ಸಿಡರ್ಡ್ ಆಸ್ ಜುಡಿಷಿಯರಿ ಅಂತ ಅಂತೀವಿ. ಕ್ಲಿಯರಾ? ಗೊತ್ತಾಗ್ತಿದ್ಯಾ? ಜುಡಿಷಿಯರಿ ಅಂತಂದ್ರೆ ಯಾವೆಲ್ಲ ರೀತಿ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಒಂದೇನಂತಂದ್ರೆ ಸಿಂಪಲ್ ಆಗಿ ಸೊ ಇಟ್ಸ್ ಅನ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ಸ್ಟೇಟ್ ಅಂತ ಅಂದ್ರೆ, ಹೌದಲ್ವಾ? ನೆಕ್ಸ್ಟ್ ಇಟ್ ಪ್ಲೇಸ್ ಅ ಕೀ ಇಂಪಾರ್ಟೆಂಟ್ ಕೀ ರೋಲ್ ಇನ್ ಅವರ್ ಡೆಮೋಕ್ರಸಿ ಅಂತಂದ್ರೆ, ಇನ್ನು ನಮ್ಮ ಲೆವೆಲ್ ಅಂದ್ರೆ ಆನ್ಸರ್ ಇನ್ನ ಲೆವೆಲ್ ಅಡ್ವಾನ್ಸ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ನಾವೇನಂತ ಅಂದಿದ್ದು ಟು ಎನ್ಫೋರ್ಸ್ ಲಾ. ಗೊತ್ತಾಗ್ತಿದ್ಯಾ? ಲಾನ ಎನ್ಫೋರ್ಸ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಎ ಸಿಸ್ಟಮ್. ಗೊತ್ತಾಗ್ತಿದ್ಯಾ? ದಟ್ ಹ್ಯಾಸ್ ಅ ಮೆಕ್ಯಾನಿಸಮ್ ಆಫ್ ಕೋರ್ಟ್ಸ್. ಗೊತ್ತಾಗ್ತಿದ್ಯಾ? ಕೋರ್ಟ್ಸ್ ಗಳ ಒಂದು ಸೀರೀಸ್ ಗಳಿದೆ. ಸೊ ದಟ್ ಅ ಸಿಟಿಸನ್ ಕ್ಯಾನ್ ಅಪ್ರೋಚ್, ಒಬ್ಬ ಸಿಟಿಸನ್ ಒಬ್ಬ ಪ್ರಜೆ ಆ ಕೋರ್ಟ್ ಅನ್ನ ಅಪ್ರೋಚ್ ಮಾಡಬಹುದು ವೆನ್ ಅ ಲಾ ಈಸ್ ವಯಲೇಟೆಡ್. ಯಾವಾಗ ಒಂದು ಲಾ ವಯಲೇಟ್ ಆಗುತ್ತೆ, ಯಾವಾಗ ಒಂದು ಕಾನೂನು ಬ್ರೇಕ್ ಆಗುತ್ತೆ, ಆವಾಗ ಆ ಸಿಟಿಸನ್ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ನಲ್ಲಿ ವಿ ಹ್ಯಾವ್ ಎ ಮೆಕ್ಯಾನಿಸಮ್ ಆಫ್ ಕೋರ್ಟ್ಸ್. ಅದನ್ನ ಅಪ್ರೋಚ್ ಮಾಡಬಹುದು. ಆ ಮೆಕ್ಯಾನಿಸಮ್ ಅಥವಾ ಸಿಸ್ಟಮ್ ನ ನಾವೇನನ್ನುವಂಥದ್ದು ಜುಡಿಷಿಯರಿ ಅಂತ ಅಂತೀವಿ. ತಿಳಿದಿದ್ಯಾ? ಜುಡಿಷಿಯರಿಗೆ ಸಿಂಪಲ್ ಜುಡಿಷಿಯರಿ ಅಂತಾನೆ ಸಿಂಪಲ್. ಏನೇ ಕೇಳಿದ್ರು ಇವಾಗ ಡೆಫಿನಿಷನ್ ಹೇಳ್ಬೋದಾ? ಸೊ ಇನ್ಸ್ಟೆಡ್ ಆಫ್ ಲುಕಿಂಗ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಪಾಯಿಂಟ್ ಮಾಡ್ಕೊಳ್ಳೋ ಬದಲು, ಹೌದಲ್ವಾ? ಡು ಯು ವಾಂಟ್ ಟು ಟೇಕ್ ಇಟ್ ಡೌನ್? ಕೆಲವರು ತುಂಬಾ ಬರ್ಕೊಂತಿದ್ರೆ ಅದಕ್ಕೇನೆ. ಡು ಯು ವಾಂಟ್ ಟು ಟೇಕ್ ಇಟ್ ಡೌನ್? ಓಕೆ, ಟೇಕ್ ಡೌನ್. ಟು ಎನ್ಫೋರ್ಸ್ ಕ್ಲಿಯರ್ ಆಗ್ತಿದೆಯಾ ಯಾವ ರೀತಿ ಅಂತ? ಇಟ್ ಈಸ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ನಿಮ್ ಪ್ರಿಲಿಮ್ಸ್ಗೂ ಇದು ಹೆಲ್ಪ್ ಆಗ್ತಿದೆ, ನಿಮ್ ಮೇನ್ಸಿಗೆ ಸ್ಪೆಷಲಿ ಫಾರ್ ಯರ್ ಆನ್ಸರ್ ರೈಟಿಂಗ್. ಪಾಲಿಟಿ ಲಕ್ಷ್ಮೀಕಾಂತ್ ನಲ್ಲಿ ಜುಡಿಷಿಯರಿ ಅಂತಿದ್ರೆ ದೇ ಹ್ಯಾವ್ ಡೈರೆಕ್ಟ್ಲಿ ಸ್ಟಾರ್ಟೆಡ್ ಇಟ್. ನಿಮಗೆ ಇಂಟ್ರೊಡಕ್ಷನ್ ಎಲ್ಲ ಅಷ್ಟಾಗಿ ಕೊಟ್ಟಿಲ್ಲ. ತಿಳಿದಿದ್ಯಾ? ಆ ಪಾಲಿಟಿ ಬುಕ್ ನಲ್ಲಿ ಜಸ್ಟ್ ಏನು ಆರ್ಟಿಕಲ್ಸ್, ಪವರ್ಸ್ ಅಂಡ್ ಫಂಕ್ಷನ್ಸ್ ಆ ರೀತಿ ಇರುವಂತದ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಸೆಕ್ಯುಲರಿಸಮ್ ಚಾಪ್ಟರ್ ಮಾಡ್ಬೇಕಾದ್ರೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಹೌದಾ ಇಲ್ವೋ? ಗೊತ್ತಾಗ್ತಿದ್ಯಾ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು? ಓಕೆ, ಟೇಕ್ ಡೌನ್. ಟು ಎನ್ಫೋರ್ಸ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಅಂತಂದ್ರೆ ಇಟ್ ಈಸ್ ಜನರಲ್ ಲಾಸ್ಗಳು. ಗೊತ್ತಾಗ್ತಿದ್ಯಾ? ಲಾಸ್ಗಳನ್ನ ನಾವೇನಂತದ್ದು ಏನಂತೀವಿ? ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಂತ ಅನ್ನುವಂಥದ್ದು. ಹೌದಲ್ವಾ? ಓಕೆ. ಟು ಎನ್ಫೋರ್ಸ್ ರೂಲ್ ಆಫ್ ಲಾ
enforce rule of law, we have a system that consists of mechanism of courts that a citizen can approach when a law is violated. ಆಯ್ತಾ? ಬರ್ಕೊಂಡ್ರಾ? ಎಲ್ಲರೂ ಇವಾಗ ಒಂದ್ಸತಿ ಜೋರಾಗಿ ಓದ್ಬೋದಾ? ಸ್ಟಾರ್ಟ್. Yes. That is, to enforce rule of law, we have a system that consists of ಏನಿದೆ mechanism of courts that ಯಾರು ಅಪ್ರೋಚ್ ಮಾಡಬಹುದು, ಸಿಟಿಸನ್ಸ್ ಗಳು ಅದನ್ನ ಅಪ್ರೋಚ್ ಮಾಡಬಹುದು ಯಾವಾಗ when a law is violated. ಕ್ಲಿಯರ್ ಓಕೆ. ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವಿಲ್ಲೇ ನೋಡಬೇಕು ಅಂತಂದ್ರೆ ಜುಡಿಷಿಯರಿಲಿ ವಾಟ್ ಈಸ್ ದ ರೋಲ್ ಆಫ್ ಜುಡಿಷಿಯರಿ. ರೋಲ್ ಏನು? ರೋಲ್ ಇನ್ ದ ಸೆನ್ಸ್ ಇಲ್ಲಿ ಫಂಕ್ಷನ್ಸ್. ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಜುಡಿಷಿಯರಿ ಅಂತ ಅಂತೀವಿ. ಸೊ ಇವಾಗ ಇಲ್ಲಿ ಜುಡಿಷಿಯರಿ ಅಂತ ಅಂದ್ರೆ ಏನು? ಬೇಸಿಕಲಿ ನಮಗೆ ಕೋರ್ಟ್ ಅಂತ ಬಂದಾಗ ಏನ್ ನಾವು ಯೂಶಲಿ ನಮಗೆ ಕೋರ್ಟ್ ಅಂತ ಬಂದಾಗ ಮೈಂಡಿಗೆ ಸಡನ್ ಆಗಿ ಫ್ಲಾಶ್ ಆಗೋದೆ ಲಾಯರ್ಸ್, ಜಡ್ಜ್ ಅವೆಲ್ಲ ಬಿಡಿ. ಮೇನ್ ಆಗಿ ಏನು ಪಾಯಿಂಟ್? ಮೇನ್ ಆಗಿ ಸಾರಿ ಜಸ್ಟಿಸ್. ಓಕೆ, ಬೇರೆದು ಅಲ್ಲಿ ಏನ್ ನಡೆಯುತ್ತೆ? ಕೋರ್ಟ್ ಸೆಷನ್ಸ್ ಗಳು ನಡೆಯುತ್ತೆ. ಯಾತಕ್ಕೋಸ್ಕರ ಕೋರ್ಟ್ ಸೆಷನ್ಸ್ ಗಳು ನಡೆಯೋದು? ಅದಾಯ್ತಪ್ಪ. ಮೇನ್ ರೀಸನ್ ಏನು ಸೆಷನ್ ನಡೆಯೋದಕ್ಕೆ? ಎಕ್ಸಾಕ್ಟ್ಲಿ, ಹೌದಲ್ವಾ? ದಟ್ ಈಸ್ ವಾಟ್ ಐ ನೀಡ್. ಎಕ್ಸಾಕ್ಟ್ ಆಗಿ ಸೆಷನ್ಸ್ ಗಳು ನಡೆಯುತ್ತೆ. ಜುಡಿಷಿಯರಿ ಅನ್ನೋದೇ ನ್ಯಾಯವನ್ನ ಕೊಡೋದಕ್ಕೋಸ್ಕರ. ಈಗ ಸುಮ್ನೆ ಜಡ್ಜ್ ಕೂತ್ಕೊಂಡು ಲಾಯರ್ಸ್ ಗಳು ಕೂತ್ಕೊಂಡು ಸುಮ್ನೆ ಏನು ಜಡ್ಜ್ಮೆಂಟ್ಸ್ ಗಳನ್ನ ಪಾಸ್ ಮಾಡ್ತಾರಾ? ಮೇನ್ ಆಗಿ ಏನ್ ಇರ್ಬೇಕಲ್ಲಿ? ಇಶ್ಯೂಸ್ ಗಳು ಇರ್ಬೇಕು. ಹಂಗ್ ಪಾಸ್ ಮಾಡಿದ್ರೆ ಏನಂತಾರೆ? ಬಿಗ್ ಬಾಸ್. It's an example, ma'am. What an example. Great. ಚಪ್ಪಾಳೆನೇ ಹೊಡೆದು ಬಿಟ್ಟಾರೆ. ಇಲ್ಲ ಕಾಂಪ್ಲಿಮೆಂಟ್ ಯಾರ್? Big compliment for you. Big boss. Okay. ಈಗ ಐ ಸೆಡ್ ಜುಡಿಷಿಯರಿ ಅಂತ ಅನ್ನೋದೇನೆ ಏನು? ಇಲ್ಲಿ ಜಸ್ಟಿಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ, ಹೌದಲ್ವಾ? ಜಸ್ಟಿಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಮೇನ್ ಇಶ್ಯೂಸ್ ಗಳು ಇರ್ಬೇಕು ತಾನೆ. ಇಶ್ಯೂಸ್ ಗಳಿದ್ರೆ ಅದನ್ನ ಏನ್ ಮಾಡ್ತಾರೆ? ಡಿಸ್ಕಷನ್ಸ್ ಮಾಡಿ ಸೊ ಅದ್ರ ಮೇಲೆ ಏನ್ ಮಾಡ್ತಾರೆ? ಪ್ರಾಪರ್ ಒಂದು ಫೈನಲ್ ಡಿಸಿಷನ್ ಆರ್ ಎಲ್ಸ್ ಕನ್ಕ್ಲೂಷನ್ ಗೆ ಬರುವಂತದ್ದು, ಹೌದಾ? ಸೊ ಮೇನ್ಲಿ ಈ ಜುಡಿಷಿಯರಿನಲ್ಲಿ ಮೇನ್ ರೋಲ್ ಅಂಡ್ ಫಂಕ್ಷನ್ಸ್ ಏನಪ್ಪಾ ಅಂತಂದ್ರೆ ಇಶ್ಯೂ ಸಾಲ್ವಿಂಗ್ಸ್ ಅನ್ನ ಮಾಡುವಂತದ್ದು, ನಂತರ ಫೈನಲ್ ಕನ್ಕ್ಲೂಷನ್ಸ್ ಆರ್ ಎಲ್ಸ್ ಡಿಸಿಷನ್ಸ್ ಅನ್ನ ತಗೊಳ್ಳೋದ್ರ ಮೂಲಕ ಏನ್ ಮಾಡುವಂತದ್ದು? ಪ್ರಾಪರ್ ಜಸ್ಟಿಸ್ ಅನ್ನ ಡೆಲಿವರ್ ಮಾಡುವಂತದ್ದು ಸಿಟಿಸನ್ಸ್ ಗಳಿಗೆ. ಗೊತ್ತಾಗ್ತಿದ್ಯಾ? ಏನ್ ಇಶ್ಯೂಸ್ ಗಳಿರುತ್ತೆ ಅದನ್ನ ಡಿಸ್ಕಷನ್ಸ್ ಮಾಡೋದ್ರ ಮೂಲಕ ಡಿಸಿಷನ್ ಮೇಕಿಂಗ್ ಅನ್ನ ಮಾಡಿ ಆ ಒಂದು ಇಶ್ಯೂಸ್ ಗಳಿಗೆ ಅಥವಾ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ಸ್ ಅನ್ನ ಸಿಟಿಸನ್ಸ್ ಗಳಿಗೆ ಪ್ರೊವೈಡ್ ಮಾಡುವಂತದ್ದೇ ಈ ಒಂದು ಜುಡಿಷಿಯರಿನ ಮೇನ್ ರೋಲ್ಸ್ ಅಂಡ್ ಫಂಕ್ಷನ್ ಅಂತ ಅಂತೀವಿ. ದಟ್ ಈಸ್ ದ ಮೇನ್ ಫಂಕ್ಷನ್. ಗೊತ್ತಾಗ್ತಿದ್ಯಾ? ಸೊ ದಟ್ಸ್ ವೈ ಇಲ್ಲಿ ಜಸ್ಟಿಸ್ ಪ್ರಾಪರ್ ಆಗಿ ಏನಾಗಬೇಕು? ಡೆಲಿವರ್ ಆಗಬೇಕು. ಗೊತ್ತಾಗ್ತಿದ್ಯಾ? ಸೊ ದಟ್ ಈಸ್ ಬೀನ್ ಎನ್ಶ್ರೈನ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮಲ್ಲಿ ನೀವು ಫಂಡಮೆಂಟಲ್ ರೈಟ್ಸ್ ಅನ್ನ ನೋಡಿದ್ರೆ ವಿ ಹ್ಯಾವ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಲಾಸ್ಟಿಗಿದೆ. ದಟ್ ಈಸ್ ಆಲ್ಸೋ ಫಂಡಮೆಂಟಲ್ ರೈಟ್, ಹೌದಲ್ವಾ? ಅಲ್ಲಿ ನಿಮ್ಗೆ ಹಲವಾರು ರೀತಿಯಾದಂತಹ ಒಂದು ಏನು ಲೈಕ್ ದೇರ್ ಆರ್ ಡಿಫರೆಂಟ್ ಟರ್ಮಿನಾಲಜೀಸ್. ಹೆಬಿಯಸ್ ಕಾರ್ಪಸ್ ಅಂತೀವಿ, ರಿಟ್ಸ್ ಗಳಂತ ಬರುತ್ತೆ,
ಗೊತ್ತಾಗ್ತಿದ್ಯಾ? ದೇರ್ ಆರ್ ಸ್ಟಿಲ್ ಮೆನಿ ಮೋರ್. ಸೊ ಅದು ಲಕ್ಷ್ಮೀಕಾಂತ್ ನಲ್ಲಿ ಇದೆ ನಿಮಗೆ. ಈಚ್ ಅಂಡ್ ಎವ್ರಿಥಿಂಗ್ ಇಟ್ ಈಸ್ ದೇರ್. ಗೊತ್ತಾಗ್ತಿದ್ಯಾ? ಅಂದ್ರೆ ದೇರ್ ಆರ್ ಮೆನಿ ವೇಸ್ ಆಫ್ ಅಪ್ರೋಚಿಂಗ್ ಕೋರ್ಟ್ಸ್. ಬಟ್ ವೆನ್ ವಿ ಸ್ಪೀಕ್ ಆಫ್ ಫಂಡಮೆಂಟಲ್ ರೈಟ್ಸ್ ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಕೋರ್ಟ್. ದೇರ್ ಈಸ್ ನೋ ನೀಡ್ ಟು ಗೋ ಟು ಪೊಲೀಸ್ ಸ್ಟೇಷನ್ ಟು ಫೈಲ್ ಫಸ್ಟ್ FIR ಫೈಲ್ ಮಾಡಬೇಕು. ಗೊತ್ತಾಗ್ತಿದ್ಯಾ? ಆ ರೀತಿ ಅಂತದಿಲ್ಲ. ಸೊ ಅಂದ್ರೆ ಸರ್ಟನ್ ಥಿಂಗ್ಸ್ ಗಳಿಗೆ ಸರ್ಟನ್ ರೂಲ್ಸ್ ಗಳು ಡಿಫ್ರೆಂಟ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ವಿಚ್ ಇಶ್ಯೂ ಇಟ್ ಈಸ್ ಅಂತ ಹೇಳಿ. ಇಲ್ಲಿ ಮೇನ್ ಆಗಿ ಜುಡಿಷಿಯರಿ ಈಕ್ವಲ್ ಜಸ್ಟಿಸ್ ಅನ್ನ ಎಲ್ಲರಿಗೂ ಕೂಡ ಈಕ್ವಲಿ ಪ್ರೊವೈಡ್ ಮಾಡಬೇಕು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ರಿಚ್ ಅಂಡ್ ಪುವರ್, ಗೊತ್ತಾಗ್ತಿದ್ಯಾ? ಸೊ ಬಿಟ್ವೀನ್ ಬಾಯ್ ಅಂಡ್ ಗರ್ಲ್ ಇಲ್ಲಿ ಯಾವುದೂ ಕೂಡ ಬರೋ ಹಾಗಿಲ್ಲ. ದಟ್ ಈಸ್ ವೈ ಜುಡಿಷಿಯರಿ ಪ್ಲೇಸ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್. ಈಗ ನಾವು ಇಲ್ಲಿ ಇಂಪಾರ್ಟೆಂಟ್ ರೋಲ್ಸ್ ಗಳನ್ನ ನಾವು ನೋಡಬೇಕು. ಸೊ ಇಂಪಾರ್ಟೆಂಟ್ ರೋಲ್ಸ್, ವಿ ಹ್ಯಾವ್ 3 ಇಂಪಾರ್ಟೆಂಟ್ ರೋಲ್ಸ್ ಯೂಶುವಲಿ ಜುಡಿಷಿಯರಿಗೆ ನಾವು ಮಾತಾಡಬೇಕಾದ್ರೆ. ಸೊ ಅದರಲ್ಲಿ ಇವಾಗ ಫಸ್ಟ್ ರೋಲ್ ಲೆಟ್ ಅಸ್ ಡಿಸ್ಕಸ್ ಯಾವುದು ಅಂತ ಹೇಳಿ. ಫಸ್ಟ್ ಮೇಜರ್ ಆಗಿ ಏನ್ ನಡೆಯುತ್ತೆ, ಇಶ್ಯೂಸ್ ಗಳು ಬಂದಾಗ ಏನ್ ಇಶ್ಯೂಸ್ ಗಳಿಗೋಸ್ಕರ ಏನ್ ಮಾಡ್ತಾರ, ಇಶ್ಯೂಸ್ ಗಳನ್ನ ರಿಸಾಲ್ವ್ ಅನ್ನ ಮಾಡ್ತಾರೆ, ಹೌದಲ್ವಾ? ಸೊ ಫಸ್ಟ್ ಥಿಂಗ್ ಇಸ್ ಏನು, ಡಿಸ್ಪ್ಯೂಟ್ ರೆಸಲ್ಯೂಷನ್. ಗೊತ್ತಾಗ್ತಿದ್ಯಾ? ಸೊ ವಿ ಹ್ಯಾವ್ 3 ಇಂಪಾರ್ಟೆಂಟ್ ಅಥವಾ ಮೇಜರ್ ರೋಲ್ಸ್ ಆಫ್ ಜುಡಿಷಿಯರಿ ಅಂತ ಅಂತೀವಿ. ಅದರಲ್ಲಿ ಫಸ್ಟ್ ಒನ್ ಇಸ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಅಂತೀವಿ. ಡಿಸ್ಪ್ಯೂಟ್ಸ್ ಗಳಂತಂದ್ರೇನು, ಡಿಸ್ಪ್ಯೂಟ್ ಅಂತಂದ್ರೆ ವರ್ಡ್ ಮೀನಿಂಗ್ ಏನು, ಏನು ಫೈಟ್ಸ್, ಜಗಳಗಳು, ಡಿಸ್ಪ್ಯೂಟ್ಸ್ ಅಂತ ಅಂದ್ರೆ, ಹೌದಲ್ವಾ? ಸೊ ಜಗಳಗಳನ್ನ ಯಾವ್ದಕ್ಕೋಸ್ಕರ ಆಗುವಂತ ಜಗಳಗಳು, ಯಾವ್ದಾದ್ರು ಒಂದು ಇಶ್ಯೂಸ್ ಗಳಿಗೋಸ್ಕರ, ಹೌದಲ್ವಾ? ಇಂತಹ ಡಿಸ್ಪ್ಯೂಟ್ಸ್ ಗಳನ್ನ ರಿಸಾಲ್ವ್ ಮಾಡುವಂತದ್ದು ಅಂತಂದ್ರೆ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡುವಂತದ್ದು ಒನ್ ಆಫ್ ದ ಮೇಜರ್ ವರ್ಕ್ ಆಫ್ ಜುಡಿಷಿಯರಿ. ಗೊತ್ತಾಗ್ತಿದ್ಯಾ? ದಟ್ ಈಸ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಇಲ್ಲಿ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಬಂದಾಗ ವಿ ಹ್ಯಾವ್ 4 ಪಾಯಿಂಟ್ಸ್ ಗಳು ಬರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಡಿಸ್ಪ್ಯೂಟ್ಸ್ ಗಳಂತ ಬಂದಾಗ ಯಾವ ಯಾವ ನಡುವೆ ಬಂದಾಗ ಈ ಜುಡಿಷಿಯರಿ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಕೋಳಿ ಜಗಳಗಳು ನೋಡಿದ್ದೀರಾ, ಮಾಡ್ತಾರಲ್ವಾ? ಇಟ್ಸ್ ಅ ಕೈಂಡ್ ಆಫ್ ಗೇಮ್ ಹಳ್ಳಿಗಳಲ್ಲಿ. ಆ ಕೋಳಿಗಳಲ್ಲಿ ಜಗಳ ಆಗ್ತಿದೆ ಅಂತ ಅಂದ್ಬಿಟ್ಟು ಅದನ್ನ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಜುಡಿಷಿಯರಿ? ಮಾಡ್ತಾರಾ? ಸೊ ಇಲ್ಲಿ ಏನಂತ ಅಂದ್ರೆ ಯೂಶಲಿ ಸರ್ಟನ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬೌಂಡರೀಸ್. ಗೊತ್ತಾಗ್ತಿದ್ಯಾ? ಇಲ್ಲಿ ಯಾವ್ಯಾವ್ದ್ರ ನಡುವೆ ಡಿಸ್ಪ್ಯೂಟ್ಸ್ ಗಳು ಬಂದಾಗ ಅದನ್ನ ಈ ಜುಡಿಷಿಯರಿ ಕನ್ಸಿಡರ್ ಮಾಡಿ ರಿಸಾಲ್ವ್ ಅನ್ನ ಮಾಡುತ್ತೆ ಅಂತ ಹೇಳಿ. ತಿಳಿದಿದ್ಯಾ? ಈಗ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಯೂಶಲಿ ವಿ ಹ್ಯಾವ್ 4 ಥಿಂಗ್ಸ್ ಹಿಯರ್. ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಲ್ಲಿ ಬಂದಾಗ ಅಂದ್ರೆ ಯಾವ್ಯಾವ್ದ್ರ ನಡುವೆ ಬಂದಾಗ ಈ ಡಿಸ್ಪ್ಯೂಟ್ಸ್ ಗಳನ್ನ ಈ ಜುಡಿಷಿಯರಿ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ. ದ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ಆಯ್ತಾ? ಫಸ್ಟ್ ಒನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಅಂದ್ರೆ ಇವಾಗ ಆಸ್ ಐ ಸೆಡ್ ಫಾರ್ಮುಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಹೌದಲ್ವಾ? ಫಾರ್ಮರ್ಸ್ ಗಳು ಅವರೆಲ್ಲರೂ ಕೂಡ ಎಷ್ಟೊಂದು ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ. ಈಗ ಅದಕ್ಕೋಸ್ಕರ ಏನಂತ ಅಂದ್ರೆ ಅದು ಸೆಂಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದ, ಅದಕ್ಕೆ ಸ್ಟೇಟ್ ಅವ್ರು ಏನ್ ಮಾಡ್ತಿದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಿರೋಂಥದ್ದು. ಪಂಜಾಬ್, ರಾಜಸ್ಥಾನ್ ಎಲ್ಲದೂ ಕೂಡ. ಇದು ಇನ್ನೂ ಕೂಡ ಮುಂದುವರಿತು ಅಂತ ಅಂದ್ರೆ ಈ ಒಂದು ಲಾ ಅನ್ನ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟಿಗೆ ಅಪೀಲ್ ಅನ್ನ ತಗೊಂಡು ಹೋಗಬಹುದು. ಅಂತಹ ಡಿಸ್ಪ್ಯೂಟ್ಸ್ ಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಜುಡಿಷಿಯರಿ ಕನ್ಸಿಡರ್ ಮಾಡುತ್ತೆ. They can approach judiciary ಅಂತ ಬಂದಾಗ we have Supreme Court, High Court, we have district courts ಅಲ್ಲ. ಸೆಂಟ್ರಲ್ ಸ್ಟೇಟ್ ಮಧ್ಯ ಬಂದ್ರೆ ಹೈಕೋರ್ಟ್ ಅಲ್ಲೂ ಡಿಸಿಷನ್ ಆಗ್ತದೆ. Starting they will consider and then later on they can directly approach the Supreme Court. Depends on the matter. Depending upon the matter, ಈ ಸಬ್ಜೆಕ್ಟ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಸಮ್ ಥಿಂಗ್ಸ್ ಇಫ್ ಇಟ್ ಈಸ್ ಅವರು ಸೆಂಟರ್ ಅಕಸ್ಮಾತ್ ಲಾ ಪಾಸ್ ಮಾಡ್ತಿರೋಂಥದ್ದು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಹೇಳ್ತೀವಿ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾನೆ ಇಟ್ ಈಸ್ ನಥಿಂಗ್ ಬಟ್ ಡೆಮೋಕ್ರಸಿ, ಜಸ್ಟಿಸ್, ಯೂನಿಟಿ, ಸಿಟಿಸನ್ಶಿಪ್, ಇದೆಲ್ಲವೂ ಕೂಡ ದೇ ಆರ್ ದ ಬೇಸಿಕ್ ಅಂದ್ರೆ ಎಲ್ಲವನ್ನೂ ಸೇರಿ ಬೇಸಿಕ್ ಎಲಿಮೆಂಟ್ಸ್ ಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಿರುವಂಥದ್ದು. ಈ ಅವು ಮಾಡಿರುವಂತಹ ಲಾ ಏನಾದ್ರೂ ಬೇಸಿಕ್ ಸ್ಟ್ರಕ್ಚರ್ ಅನ್ನ ವಯೋಲೇಟ್ ಮಾಡ್ತಿದೆ, ಬ್ರೇಕ್ ಮಾಡ್ತಿದೆ ಅಂದಾಗ ಮಾತ್ರ ಇಲ್ಲೇನು ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಡಿಪೆಂಡಿಂಗ್ ಆನ್ ದ ಮ್ಯಾಟರ್. ಈದರ್ ಯು ಕ್ಯಾನ್ ಗೋ ಟು ಹೈಕೋರ್ಟ್. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಸರ್ಟನ್ ಮ್ಯಾಟರ್ಸ್. ನಿಮಗೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಂದಾಗ ಹೆಬಿಯಸ್ ಕಾರ್ಪಸ್ ಅಂತಿದೆ, ರಿಟ್ಸ್ ಗಳಂತ ಬರುತ್ತೆ. ಇಲ್ಲಿ ಬಂದಾಗ ನಿಮಗೆ ವಿಲ್ ಗೆಟ್ ಅನ್ ಎಕ್ಸಾಕ್ಟ್ ಐಡಿಯಾ.
ವಾಟ್ ಇಟ್ ಈಸ್, ಯಾವ ಮ್ಯಾಟರ್ಸ್ಗಳನ್ನು ನಾವು ಡೈರೆಕ್ಟ್ ಆಗಿ ಹೈಕೋರ್ಟಿಗೆ ಅಪ್ರೋಚ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಹಿಯರ್ ನಿಮಗೆ ಗೊತ್ತಿರೋದು ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಯಾವ್ದು ನಡುವೆ. ಸೊ ವೆನ್ ದಟ್ ಚಾಪ್ಟರ್ ಕಮ್ಸ್ ವೆನ್ ರಿವಿಷನ್ ಕ್ಲಾಸಲ್ಲಿ ಅಗೇನ್ ಐ ವಿಲ್ ಡಿಸ್ಕಸ್. ಓಕೆ, ಇವಾಗ ಅದ್ರ ಫಸ್ಟ್ ಯಾವುದು ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಗೊತ್ತಾಗ್ತಿದೆ. ಎಕ್ಸಾಂಪಲ್ ನಾನು ಕೊಟ್ಟೆ. ಇವಾಗ ದೇ ಕ್ಯಾನ್ ಮೂವ್ ಅಂದ್ರೆ ಅದೆಲ್ಲವೂ ಕೂಡ ಇಲ್ಲಿ ವಿ ಆರ್ ನಾಟ್ ಏನು ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಂತ ಅಂತಿಲ್ಲ. ಒಟ್ಟಿನಲ್ಲಿ ಏನಾಗ್ತಿರೋದು ಈ ಡಿಸ್ಪ್ಯೂಟ್ ರೆಸಲ್ಯೂಷನ್ ಯಾವ್ಯಾವ್ದು ನಡುವೆ ಬಂದಾಗ ಜುಡಿಷಿಯರಿ ಕನ್ಸಿಡರ್ ಮಾಡುತ್ತೆ. ಜುಡಿಷಿಯರಿಲಿ ನಮಗೆ ವಿ ಹ್ಯಾವ್ ಸ್ಟ್ರಕ್ಚರ್, ಅದು ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಆ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಹಾಗೇನೆ ಲೋಯರ್ ಕೋರ್ಟ್ಸ್. ಗೊತ್ತಾಗ್ತಿದೆಯಾ? ಇಲ್ಲಿ ನಾವು ವಿ ಆರ್ ನಾಟ್ ಸ್ಪೆಸಿಫೈಯಿಂಗ್ ವಿಚ್ ಕೋರ್ಟ್ ಕನ್ಸಿಡರ್ಸ್ ದೀಸ್ ಮ್ಯಾಟರ್ಸ್ ಅಂತ. ವಿ ಆರ್ ಜಸ್ಟ್ ಸ್ಪೆಸಿಫೈಯಿಂಗ್ ಏನಂತಂದ್ರೆ ಯಾವೆಲ್ಲ ಒಂದು ಡಿಸ್ಪ್ಯೂಟ್ಸ್ ಗಳನ್ನ ಜುಡಿಷಿಯರಿ ಅಂಡರ್ ರಿಸಾಲ್ವ್ ಅನ್ನ ಮಾಡ್ತಾರೆ ಅಂತ ಹೇಳಿ. ಇದನ್ನ ನಿಮಗೆ ಆಪ್ಷನ್ಸ್ ವೈಸ್ ಕೊಡ್ಬೋದು. ಗೊತ್ತಾಗ್ತಿದ್ಯಾ? ಒಂದೇನು ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್, ನೆಕ್ಸ್ಟ್ ಬಿಟ್ವೀನ್ ಟೂ ಸ್ಟೇಟ್ ಗವರ್ಮೆಂಟ್ಸ್. ಇಲ್ಲಿ ಸೆಂಟರ್ ಅಂಡ್ ಸ್ಟೇಟ್ ಅಂದಾಗ ಇಟ್ ಇಸ್ ಬಿಟ್ವೀನ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಅಂತ ಅರ್ಥ. ಗೊತ್ತಾಗ್ತಿದ್ಯಾ? ಇಲ್ಲೂ ಅಷ್ಟೇ ಬಿಟ್ವೀನ್ ಟೂ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ವಾಟರ್ ಡಿಸ್ಪ್ಯೂಟ್ಸ್. ಹೌದಲ್ವಾ? ವಾಟರ್ ಡಿಸ್ಪ್ಯೂಟ್ಸ್ ಗಳನ್ನ ಕೊಡ್ಬೋದು. ಈಗ ಫಸ್ಟ್ ಒನ್ ಇಸ್ ಸೆಂಟರ್ ಅಂಡ್ ಸ್ಟೇಟ್ ಬಿಟ್ವೀನ್ ಟೂ ಸ್ಟೇಟ್ಸ್. ಇವಾಗ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಕೊಡ್ಬೋದು? ಏನು? ಬಿಟ್ವೀನ್ ಸಿಟಿಸನ್ಸ್. ಹೌದಲ್ವಾ? ಇಂಡಿವಿಜುವಲ್ಸ್ ಗಳ ನಡುವೆ ಜಗಳ ಆಗುತ್ತೆ. ಹೌದಲ್ವಾ? ಅದಕ್ಕೆ ತಾನೇ ಒಬ್ಬ ಮರ್ಡರ್ ಮಾಡೋದು, ಜೈಲಿಗೆ ಹೋಗೋದು ಜಗಳ ಆದಾಗ. ಈಗಿನ ಇಶ್ಯೂಸ್ ಗಳನ್ನ ನೋಡ್ಬಿಟ್ರೆ ನಿಜವಾಗ್ಲೂ ಇದು ಇಶ್ಯೂಸ್ ಗಳ ಕೊಲೆ ಮಾಡುವಂತಹ ಇಶ್ಯೂಸ್ ಗಳನ್ನ ಐ ಥಿಂಕ್ ನೀವು ಪಬ್ಲಿಕ್ ಯೂಶಲಿ ನೀವು ನ್ಯೂಸ್ ಗಳನ್ನ ನೋಡ್ಬಿಟ್ರೆ ಫ್ರೆಂಡ್ಸ್ ಗಳ ಸ್ಟಿಲ್ 18-19 ಇಯರ್ಸ್ ಜಸ್ಟ್ ಫಾರ್ ಸಮ್ ಎಂತೆಂತ ಮ್ಯಾಟರ್ಸ್ ಅಂತ ಅನ್ನೋದು ಇಶ್ಯೂಸ್ ಗಳೇ ಅಲ್ಲ. ಹೌದಾ ಅಲ್ವಾ? ಅಂತಹ ಮ್ಯಾಟರ್ಸ್ ಗಳಿಗೆ ದೇ ಹ್ಯಾವ್ ಟೇಕನ್ ಅವೇ ಸಂಬಡೀಸ್ ಲೈಫ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಮೇಜರ್ ಆಗಿ ಬಿಟ್ವೀನ್ ಸಿಟಿಸನ್ಸ್ ಗಳು ನಡೆದಾಗ್ಲೂ ಕೂಡ, ಹಾಗೇನೆ ಇನ್ನೊಂದು ಏನಂತಂದ್ರೆ ಬಿಟ್ವೀನ್ ಸಿಟಿಸನ್ ಅಂಡ್ ಗೊತ್ತಾಗ್ತಿದ್ಯಾ ಯಾವ ರೀತಿ ಅಂತ ಅಂದ್ಬಿಟ್ಟು ದೀಸ್ ಆರ್ ದ 4 ಮೇಜರ್ ಥಿಂಗ್ಸ್ ಅಂಡರ್ ವಿಚ್ ಜುಡಿಷಿಯರಿ ಕ್ಯಾನ್ ಇಂಟರ್ಫಿಯರ್ ಆರ್ ಎಸ್ ಜುಡಿಷಿಯರಿ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ರಿಸಾಲ್ವಿಂಗ್ ದ ಡಿಸ್ಪ್ಯೂಟ್ಸ್. Between the religion also. Sorry? Dispute between the religions also. Religion also. Yeah. All that comes between two states or else between citizen and government between. ಇಲ್ಲಿ ನಮಗೆ ತುಂಬಾ ಹಲವಾರು ರೀತಿಯಲ್ಲಿ ಆಗುತ್ತೆ. ಸೊ ವೆನ್ ಯು ಸ್ಪೀಕ್ ಆಫ್ ಈಗ ಫಾರ್ ಎಕ್ಸಾಂಪಲ್ ಬಿಟ್ವೀನ್ ಅದು ಬರುತ್ತಲ್ಲ ಸಿಟಿಸನ್ಸ್ ಗಳ ನಡುವೆ ಬರುತ್ತಲ್ಲ, ಒಂದು ಕಮ್ಯುನಿಟಿ ವಿರುದ್ಧ ಹೋರಾಡ್ತಿದೆ ಅಂತ ಅಂದಾಗ ಹಿಯರ್ ದ ಮೇಜರ್ ಇಶ್ಯೂಸ್ ಆರ್ ಸಿಟಿಸನ್ಸ್ ದಟ್ ಈಸ್ ಕವರ್ಡ್ ಅಂಡರ್ ಸಿಟಿಸನ್ಸ್. ಗೊತ್ತಾಗ್ತಿದ್ಯಾ? ಇವಾಗ CAA ಪ್ರೊಟೆಸ್ಟ್ ಆಯ್ತು, ಅದ್ರಲ್ಲಿ ಏನ್ ಮಾಡ್ತಾರೆ, ಒಂದು ರಿಲಿಜಿಯನ್ ಅವರು ಗವರ್ಮೆಂಟ್ ಇನ ವಿರುದ್ಧ ಹೋಗ್ತಿರೋದು ದಟ್ ಕಮ್ಸ್ ಅಂಡರ್ ಬಿಟ್ವೀನ್ ಸಿಟಿಸನ್ ಅಂಡ್ ಗವರ್ಮೆಂಟ್. ಗೊತ್ತಾಗ್ತಿದ್ಯಾ? ಎಕ್ಸಾಂಪಲ್ಸ್ ಗೊತ್ತಾಗ್ತಿದ್ಯಾ ಯಾವ ರೀತಿ ಅಂತ ಅಂದ್ಬಿಟ್ಟು? ಯು ಡೌಟ್ ಗಾಟ್ ಕ್ಲಿಯರ್ಡ್? ಓಕೆ, ದೀಸ್ 4 ಸ್ಟೇಟ್ಮೆಂಟ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಿಲಿಮ್ಸ್ ನಲ್ಲಿ ಸಮ್ಟೈಮ್ಸ್ ಕೇಳುವಂತಹ ಚಾನ್ಸಸ್ ಇದೆ. ಗೊತ್ತಾಗ್ತಿದ್ಯಾ? ನೀವು ಹಳೆ ಪ್ರೀವಿಯಸ್ ಇಯರ್ಸ್ ಪೇಪರ್ ಏನಾದ್ರು ನೋಡಿದ್ರೆ ನಾಟ್ ಫ್ರಮ್ 2011 ಸಿನ್ಸ್ ಇಟ್ ಬಿಗ್ಯಾನ್ ಐ ಮೀನ್ ಸಿವಿಲ್ ಸರ್ವಿಸಸ್ ಅದರಲ್ಲೆಲ್ಲ ಇರುತ್ತೆ ಸ್ಮಾಲ್ ಇಶ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಬಟ್ ವೆನ್ ವಿ ಸಿಟ್ ಇನ್ ದಟ್ ಪೊಸಿಷನ್ ಆ ಒಂದು ಎಕ್ಸಾಮ್ ಎನ್ವೈರನ್ಮೆಂಟ್ ಅಲ್ಲಿ ಕೂತಾಗ ಇಂತಹ ಸಿಲ್ಲಿ ಕ್ವೆಶನ್ಸ್ ಗಳನ್ನು ತಪ್ಪು ಮಾಡಿ ಬರ್ತೀವಿ. ತಿಳಿತಿದ್ಯಾ? ಸೊ ಯು ಶುಡ್ ನೋ ಬಿಟ್ವೀನ್ ವಾಟ್ ಅಂಡ್ ವಾಟ್ ಅಂತ ಹೇಳಿ. ಸೊ ಫಸ್ಟ್ ಜುಡಿಷಿಯರಿದು ಫಸ್ಟ್ ಇಂಪಾರ್ಟೆಂಟ್ ರೋಲ್ ಏನು? ಡಿಸ್ಪ್ಯೂಟ್ ರೆಸಲ್ಯೂಷನ್ ಬಿಟ್ವೀನ್ ಯಾವ್ದು? ಸೆಂಟರ್ ಅಂಡ್ ಸ್ಟೇಟ್, ಬಿಟ್ವೀನ್ ಟೂ ಸ್ಟೇಟ್ಸ್, ಬಿಟ್ವೀನ್ ಸಿಟಿಸನ್ ಅಂಡ್ ಗವರ್ಮೆಂಟ್. ಕ್ಲಿಯರಾ? ಫಸ್ಟ್ ಡಿಸ್ಪ್ಯೂಟ್ಸ್ ಗಳನ್ನ ರಿಸಾಲ್ವ್ ಅನ್ನ ಮಾಡುವಂಥದ್ದು. ನೌ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು ಹೇಳ್ಬೋದಾ ಯಾರಾದ್ರೂ? ಯಾರೋ ಹೇಳಿದ್ರು. ಹಾ ಹೇಳಿ. ಎಸ್, ಸೊ ಇಟ್ ಈಸ್ ಜುಡಿಷಿಯಲ್ ರಿವ್ಯೂ. Second important role ಅಥವಾ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಬಂದ್ಬಿಟ್ಟು ಇಟ್ ಈಸ್ ಜುಡಿಷಿಯಲ್ ರಿವ್ಯೂ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಈ ಜುಡಿಷಿಯಲ್ ರಿವ್ಯೂ ಅಂತ ಅಂದ್ರೇನು?
ನಿಮಗೆಲ್ಲ ರಿವ್ಯೂ ಕೊಡಿ ಅಂತೀವಿ. ರಿವ್ಯೂ ಅಂತಂದ್ರೆ Revise in the feedback. ಎಸ್ ಫೀಡ್ಬ್ಯಾಕ್ ಆರ್ ಎಲ್ಸ್ ಒಪಿನಿಯನ್. ಎಸ್ ನೆಕ್ಸ್ಟ್. Analysis. ಎಸ್ ಗುಡ್ ಅನಾಲಿಸಿಸ್. ಅಂದ್ರೆ ಏನಾಗುತ್ತೆ ಅಂತಂದ್ರೆ ರಿವ್ಯೂ ನಲ್ಲಿ ನಾವು ಫೈನಲ್ ಆಗಿ ಕನ್ಕ್ಲೂಷನ್ ಅನ್ನ ಕೊಡುವಂತದ್ದು, ಹೌದಲ್ವಾ? ಇಸಂಟ್ ಇಟ್? ರಿವ್ಯೂ ನ ಫೀಡ್ಬ್ಯಾಕ್ ಅಂತ ಅಂದಾಗ ನೀವು ಅಟ್ ಎ ಟೈಮ್ ಸ್ಟಾರ್ಟಿಂಗ್ ಕೊಟ್ಬಿಡ್ತೀರಾ? ನೋ, ಫಸ್ಟ್ ಯು ವಿಲ್ ಗೋ ಥ್ರೂ ಇಟ್, ಇಸಂಟ್ ಇಟ್? ಗೋ ಥ್ರೂ ಮಾಡ್ಬಿಟ್ಟು ಏನ್ ಮಾಡ್ತೀರಾ? ಫಸ್ಟ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ನಮಗೆ ಡೈಜೆಸ್ಟ್ ಆಗ್ತಿದ್ಯಾ, ವೆದರ್ ದೇ ಆರ್ ಕನ್ಸಿಡರಿಂಗ್ ಇಟ್ ಆರ್ ನಾಟ್, ಅವರ್ ಟರ್ಮಿನಾಲಜೀಸ್ಗಳನ್ನ, ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳನ್ನ, ನಮಗೆ ಏನು ಹೇಳಿದ್ರು ಅದನ್ನ ಮಾಡ್ತಿದಾರಾ? ಸೊ ಎವ್ರಿಥಿಂಗ್ ಯು ವಿಲ್ ಸಿ, ಇಸಂಟ್ ಇಟ್? ದೆನ್ ಲೇಟರ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗಿವ್ ದ ಫೀಡ್ಬ್ಯಾಕ್ ಆರ್ ಎಲ್ಸ್ ದಟ್ ಈಸ್ ವಾಟ್ ಈಸ್ ರಿವ್ಯೂ. ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಂತ ಬಂದಾಗ ಈ ಜುಡಿಷಿಯರಿ ಕೊಡ್ತಿರೋ ಅಂಥದ್ದು ಕರೆಕ್ಟ್ ಇದೆಯಾ? ಏನ್ ಕೋರ್ಟ್ಸ್ಗಳಿದೆ ಸೊ ಅದು ಈ ರಿವ್ಯೂ ಅನ್ನ ಕೊಡ್ತಿರೋ ಅಂಥದ್ದು. ನಾನು 3 ಆರ್ಗನ್ಸ್ ಆಫ್ ದ ಸ್ಟೇಟ್ ನಲ್ಲಿ ಬರ್ಬೇಕಾದ್ರೆ ಜುಡಿಷಿಯರಿಗೆ ಏನಂತಂದ್ರೆ ಏನ್ ಮಾಡುತ್ತೆ ಜುಡಿಷಿಯರಿ? ಇಂಟರ್ಪ್ರಿಟ್ಸ್ ದ ಲಾಸ್. ಗೊತ್ತಾಗ್ತಿದ್ಯಾ? ಈ ಜುಡಿಷಿಯಲ್ ರಿವ್ಯೂನ ಐ ಕ್ಯಾನ್ ಸೇ ಇಟ್ ಆಸ್ ಫೈನಲ್ ಇಂಟರ್ಪ್ರಿಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಆಯ್ತಾ? ಓಕೆ, ಇಲ್ಲಿ ನಾನು ಜುಡಿಷಿಯಲ್ ರಿವ್ಯೂನ ಫೈನಲ್ ಇಂಟರ್ಪ್ರಿಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದೆ, ಹೌದಲ್ವಾ? ಯಾಕೆ ಈ ವರ್ಡ್ ಅನ್ನ ಹೇಳಿದೆ ನಾನು? ಎನಿವನ್ ಜುಡಿಷಿಯಲ್ ರಿವ್ಯೂ ಬಗ್ಗೆ ಯಾರಾದ್ರೂ ಏನಾದ್ರೂ ಸ್ವಲ್ಪನಾದ್ರೂ ಹೇಳ್ಬೋದಾ? Any law made by the government can be used by Supreme Court if it is correct according to the Constitution. ಎಸ್ ಕರೆಕ್ಟ್. ಈ ಜುಡಿಷಿಯಲ್ ರಿವ್ಯೂ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಲಾಸ್ ಗಳನ್ನ ಯಾವ್ದು ಮಾಡುವಂಥದ್ದು? ಇಟ್ ಈಸ್ ಪಾರ್ಲಿಮೆಂಟ್, ಹೌದಲ್ವಾ? ಇಲ್ಲಿ ಆ ಲಾಸ್ ಗಳು ಫೈನಲ್ ಆಗಿ ಅಪ್ರೂವಲ್ ಆಗಬೇಕು ಅಂತಂದ್ರೆ ಅಲ್ಲಿ ಎಲ್ಲಾ ಒಂದು ಸ್ಟೇಜಸ್ ಗಳನ್ನು ಕೂಡ ಪಾಸ್ ಮಾಡಬೇಕು. ಈಗ ಲೋಕಸಭಾದಲ್ಲಿ ಬಿಲ್ ಅನ್ನ ತಯಾರು ಮಾಡ್ಬಿಟ್ಟು ಅವ್ರು ರಾಜ್ಯಸಭೆಗೆ ಪಾಸ್ ಮಾಡ್ತಿದ್ದಾರೆ ಅಂತಂದ್ರೆ ಲೋಕಸಭಾ ಯಾರೋ ಒಬ್ಬ ಮಾಡಿದ ಬಿಲ್ ಅನ್ನ ತಕ್ಷಣ ಅವರು ರಾಜ್ಯಸಭೆಗೆ ಕಳಿಸೋದಿಲ್ಲ. ದೇರ್ ಆರ್ ವೇರಿಯಸ್ ಕಮಿಟೀಸ್, ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಹೇಳ್ತೀವಿ ಅವುಗಳನ್ನೆಲ್ಲ. ವಿ ಹ್ಯಾವ್ 2 ಡಿಫರೆಂಟ್ ಟೈಪ್ಸ್ ಆಫ್ ಕಮಿಟೀಸ್, ಗೊತ್ತಿದೆಯಾ? ಸ್ಟ್ಯಾಂಡಿಂಗ್ ಕಮಿಟಿ ಅಂತೀವಿ, ಇನ್ನೊಂದು ಆಡ್ ಹಾಕ್ ಕಮಿಟೀಸ್ ಅಂತ ಅಂತೀವಿ. ದಟ್ ಈಸ್ ಆಡ್ ಹಾಕ್ ಅಂತ ಅಂದ್ರೆ ದೇ ಆರ್ ಟೆಂಪರರಿ, ಗೊತ್ತಾಗ್ತಿದ್ಯಾ? ವಿ ಹ್ಯಾವ್ ಪರ್ಮನೆಂಟ್ ಕಮಿಟೀಸ್ ಅಂಡ್ ಟೆಂಪರರಿ ಕಮಿಟೀಸ್, ಗೊತ್ತಾಗ್ತಿದ್ಯಾ? ಫಸ್ಟ್ ಮಾಡಿರುವಂತಹ ಬಿಲ್ಸ್ ಅನ್ನ ಅಷ್ಟು ಕಮಿಟೀಸ್ಗಳು ರಿವ್ಯೂ ಕೊಟ್ಟಂತ ನಂತರ ಅದೇನ್ ಮಾಡುವಂಥದ್ದು? ರಾಜ್ಯಸಭೆಗೆ ಪಾಸ್ ಮಾಡಿ ತದನಂತರ ಅದೇನಾಗುವಂಥದ್ದು? ಪ್ರೆಸಿಡೆಂಟ್ಗೆ ಹೋಗುವಂಥದ್ದು. ತಿಳಿದಿದ್ಯಾ? ಸೊ ಇಲ್ಲಿ ಎಲ್ಲ ಹೋಗಾದ್ಮೇಲೆ ಆ ಲಾ ಏನಾಗಿರ್ಬೇಕು? ಪ್ರಾಪರ್ ಆಗಿ ಫ್ರೇಮ್ ಆಗಿರ್ಬೇಕು. ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಾವು ಬೇಸಿಕ್ ಸ್ಟ್ರಕ್ಚರ್ಸ್ ಅಂತ ಏನ್ ಹೇಳ್ತೀವಿ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಒಂದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಪ್ರಿಯಂಬಲ್ ನಲ್ಲಿ ಏನ್ ಮೇನ್ ಟರ್ಮಿನಾಲಜೀಸ್ ಗಳು ಹಾಕಿದಾರಲ್ವಾ? ಏನಂತ? ಸಾವರಿನ್ ಅಂತ ಹಾಕಿದ್ದಾರೆ, ಸೆಕ್ಯುಲರ್, ಡೆಮೋಕ್ರೆಟಿಕ್, ಸೋಷಿಯಲಿಸ್ಟಿಕ್, ಯೂನಿಟಿ, ಇಂಟಿಗ್ರಿಟಿ, ಫ್ರಾಟರ್ನಿಟಿ, ಜಸ್ಟಿಸ್, ಹೌದಲ್ವಾ? ಈ ಎಲ್ಲಾ ಟರ್ಮಿನಾಲಜೀಸ್ ಗಳ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಗಳನ್ನು ಕೂಡ ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ, ಹೌದಲ್ವಾ? ಸೊ ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಥಿಂಗ್ಸ್ ಗಳೇನು ಸೊ ಅದನ್ನ ಲೆಟ್ ಡೌನ್ ಮಾಡಿರೋಂಥದ್ದು. ಕಾನ್ಸ್ಟಿಟ್ಯೂಷನ್ ನಾವು ಏನಂತ ಅಂತೀವಿ ಯೂಶಲಿ? ಇಟ್ಸ್ ಅ ರೂಲ್ ಬುಕ್, ಇಟ್ಸ್ ಅ ರಿಟರ್ನ್ ಡಾಕ್ಯುಮೆಂಟ್. ಅಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ವೆದರ್ ದೇ ಆರ್ ಸಿಟಿಸನ್ಸ್ ಆರ್ ಎಲ್ಸ್ ಅದು ಗವರ್ಮೆಂಟ್ ಆದ್ರೂ ಆಗಿರ್ಬೋದು, ಗೊತ್ತಾಗ್ತಿದ್ಯಾ? ಎಲ್ಲಾದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಅನ್ನ ಒಬೆ ಮಾಡಲೇಬೇಕು. ಅಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಿರ್ತಾರೆ ಸೊ ಅದನ್ನು ಕೂಡ ಅವರು ಒಬೆ ಮಾಡಲೇಬೇಕು, ಹೌದಾ ಇಲ್ವಾ? ಸೊ ಇಲ್ಲಿ ಈ ರೀತಿ ಕಂಡೀಷನ್ಸ್ ಗಳು ಇದ್ದಾಗ ಪಾರ್ಲಿಮೆಂಟ್ ಲಾ ಮೇಕಿಂಗ್ ಬಾಡಿ ಆಗಿದ ತಕ್ಷಣ ಆ ಲಾಸ್ ಗಳು ಏನು ಪಾರ್ಲಿಮೆಂಟ್ ಫ್ರೇಮ್ ಮಾಡುತ್ತೆ ಎಲ್ಲದೂ ಕೂಡ ಫೈನಲ್ ಅಲ್ಲ. ಕ್ಲಿಯರಾ? ಸೊ ಅದ್ರ ಮೇಲೆ ಇಫ್ ಇಟ್ ಈಸ್ ಅಂತಂದ್ರೆ ಆ ಲಾಸ್ ಗಳನ್ನ ಏನ್ ಪಾರ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ ಅದು ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಹೇಳಿದೆ ನಾನು ಇವಾಗ, ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಯಾವುದೇ ರೀತಿಯಾದಂತಹ ಹಾನಿಯನ್ನ ಮಾಡ್ತಿಲ್ಲ ಅಥವಾ ಅಲ್ಲಿರುವಂತಹ ಲಾ ಅನ್ನ ಬ್ರೇಕ್ ಮಾಡ್ತಿಲ್ಲ, ವಯಲೇಟ್ ಮಾಡ್ತಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಲಾಸ್ ಗಳನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಡ್ತಾರೆ, ಗೊತ್ತಾಗ್ತಿದ್ಯಾ? ಸೊ ಇಫ್
ಆ ಪಾರ್ಲಿಮೆಂಟ್ ಇಂದ ಪಾಸ್ ಮಾಡಿರುವಂತಹ ಲಾಸ್ಗಳೇನಾದ್ರೂ ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನ ಏನು ವಯಲೇಟ್ ಮಾಡ್ತಿದೆ ಅಂತ ಅಂದಾಗ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಜುಡಿಷಿಯರಿ ಆ ಲಾ ಅನ್ನ ಸ್ಟ್ರೈಕ್ ಔಟ್ ಮಾಡುತ್ತೆ, ಕ್ಯಾನ್ಸಲ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಪಾರ್ಲಿಮೆಂಟ್ ಫ್ರೇಮ್ ಮಾಡಿದ್ದಂತಹ ಲಾಸ್ ಗಳನ್ನ ಜುಡಿಷಿಯರಿ ರಿವ್ಯೂ ಅನ್ನ ಮಾಡ್ತಿರುವಂತದ್ದು, ಇದರ ಪಾಸ್ ಮಾಡುತ್ತೆ ಇಲ್ಲ ಅಂತಂದದು ಕ್ಯಾನ್ಸಲ್ ಮಾಡುತ್ತೆ. ಇಟ್ ಆಲ್ ಬೇಸಿಕಲಿ ಡಿಪೆಂಡ್ಸ್ ಆನ್ ಯಾವ್ದು ಬೇಸಿಸ್ ಮೇಲೆ? ಬೇಸಿಕ್ ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಬೇಸಿಕ್ ಇಟ್ಕೊಂಡು. ಗೊತ್ತಾಗ್ತಿದ್ಯಾ? ಇಫ್ ದಟ್ ಲಾ ಡಸಂಟ್ ವಯೋಲೇಟ್ ಎನಿಥಿಂಗ್ ದೆನ್ ದಟ್ ಲಾ ಇಸ್ ಪಾಸ್ಡ್ by the judiciary also. If that law is violating, then that law is cancelled by the judiciary, which is done by the parliament. ಗೊತ್ತಾಗ್ತಿದ್ಯಾ? ಇದನ್ನ ನಾವು ಏನಂತ ಅನ್ನುವಂಥದ್ದು ಜುಡಿಷಿಯಲ್ ರಿವ್ಯೂ. ದಟ್ ಮೀನ್ಸ್ ಹಿಯರ್ ಜುಡಿಷಿಯರಿ ಈಸ್ ಗಿವಿಂಗ್ ರಿವ್ಯೂ ಟು ದ ಲಾಸ್ ಮೇಡ್ ಬೈ ದ ಪಾರ್ಲಿಮೆಂಟ್. ಗೊತ್ತಾಗ್ತಿದ್ಯಾ? ಪಾರ್ಲಿಮೆಂಟ್ ಏನು ಲಾಸ್ ಗಳನ್ನ ಫ್ರೇಮ್ ಮಾಡ್ತಿದೆ ಅದರ ಮೇಲೆ ಜುಡಿಷಿಯರಿ ರಿವ್ಯೂ ಅನ್ನ ಕೊಡ್ತಿರೋ ಅಂಥದ್ದು. ಗೊತ್ತಾಗ್ತಿದ್ಯಾ? ಸೊ ಅದಕ್ಕೇನೆ ನಾನು ಏನಂತೀನಿ ಅಂತಂದ್ರೆ ಈ ಜುಡಿಷಿಯಲ್ ರಿವ್ಯೂ ಅನ್ನ ಫೈನಲ್ ಇಂಟರ್ಪ್ರಿಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀನಿ. ಹೌದಲ್ವಾ? ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಅದು ವೈಲೇಟ್ ಮಾಡ್ತಿಲ್ಲ ಅಂತ ಅಂದ್ರೆ ಯೂಶಲಿ ಇದು ಇಟ್ ಡಸಂಟ್ ಸ್ಟ್ರೈಕ್ ಡೌನ್ ಎನಿ ಲಾಸ್. ಇಫ್ ಇಟ್ ವೈಲೇಟ್ಸ್ ದೆನ್ ಇಟ್ ವಿಲ್. ಹೌದಲ್ಲ? ಹಾಗಾಗದು ಇಲ್ಲಿ ಫೈನಲ್ ಇಂಟರ್ಪ್ರಿಟ್ ಅನ್ನ ಮಾಡುವಂಥದ್ದು. ಕ್ಲಿಯರ್? ಯಾಕೆ ಅಂತ ಅಂದ್ಬಿಟ್ಟು ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಕ್ಲಿಯರ್ ಯಾಕೆ ಅಂತ ಅಂದ್ಬಿಟ್ಟು? ಸೊ ದಿಸ್ ಈಸ್ ಒನ್ ಆಫ್ ದ ಬೇಸಿಕ್ ಥಿಂಗ್ಸ್. ಈಗ ನೆಕ್ಸ್ಟ್ ಥಿಂಗ್ ನಿಮಗೆ ಯಾರು ಹೇಳ್ಬೋದಾ? ನೆಕ್ಸ್ಟ್ ಪಾಯಿಂಟ್ ಜುಡಿಷಿಯರಿ. ಇನ್ನೊಂದು ಜುಡಿಷಿಯರಿ ಮೇನ್ ಆಗಿ ಏನೋ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡುತ್ತೆ, ಲಾಸ್ ಗಳ ಬಗ್ಗೆ ನೋಡುತ್ತೆ. ಇನ್ನೊಂದೇನು ಜುಡಿಷಿಯರಿದು ಮೇನ್ ರೋಲ್? ಜಸ್ಟಿಸ್. ಓಕೆ, ಆ ಜಸ್ಟಿಸ್ ಪ್ರೊವೈಡ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕದು? ಜಸ್ಟಿಸ್ ಪ್ರೊವೈಡ್. ಹಾ, yes, one point is correct. Enforcing fundamental rights. Okay, next. Exactly. Third point in judiciary ಏನು ಅಂತಂದ್ರೆ ಇವಾಗ ಒಂದು ಸ್ಟೇಟ್ ನಲ್ಲಿ ಒಂದು ಕೋರ್ಟ್ ಇದೆ ಅಂತಂದ್ರೆ ಅಲ್ಲಿ ಜುಡಿಷಿಯರಿ ಸಿಸ್ಟಮ್ ಅಂದ್ರೆ ಈಕ್ವಲಿ ಜಸ್ಟಿಸ್, ನ್ಯಾಯವನ್ನ ಎಲ್ಲರಿಗೂ ಕೂಡ ಏನು ಪ್ರೊವೈಡ್ ಮಾಡಬೇಕು ಅಂತಂದ್ರೆ ಅಲ್ಲಿ ಲಾಸ್ ಗಳನ್ನ ಅಪ್ಹೋಲ್ಡ್ ಮಾಡಬೇಕು ಅಂತಂದ್ರೆ ಲಾಸ್ ಗಳ ಅವೇರ್ನೆಸ್ ಮೂಡಿಸಬೇಕು, ಅದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರ. ಸೊ ಪ್ರತಿಯೊಂದು ಪ್ರೋಸೆಸ್ ಅನ್ನು ಕೂಡ ನಾವು ನೋಡ್ಬೇಕು. ಸೊ ಬೇಸಿಕಲಿ ಥರ್ಡ್ ರೋಲ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಜುಡಿಷಿಯರಿ ಏನಂತಂದ್ರೆ ಇಟ್ ಅಪ್ಹೋಲ್ಡ್ಸ್ ಲಾಸ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಜುಡಿಷಿಯರಿ ರೋಲ್ ಪ್ಲೇ ಮಾಡ್ತಿರುವಂತದ್ದು ಇಟ್ ಅಪ್ಹೋಲ್ಡ್ಸ್ ಲಾಸ್ ಅಂಡ್ ಇಟ್ ಎನ್ಫೋರ್ಸಸ್. ಎಫ್ಆರ್ ಅಂದ್ರೇನು? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಅಂತ ಏನ್ ಹೇಳ್ತೀವಿ ಅದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡುವಂತದ್ದು. ದಟ್ ಮೀನ್ಸ್ ಪ್ರತಿಯೊಬ್ಬ ಸಿಟಿಸನ್ ಏನಿದ್ದಾರೆ ನಮ್ಮ ದೇಶದಲ್ಲಿ, ಎವ್ರಿ ಇಂಡಿವಿಜುವಲ್ ಇನ್ ದ ಕಂಟ್ರಿ ಅವನಿಗೆ ಪ್ರಾಪರ್ ಆಗಿ ಫಂಡಮೆಂಟಲ್ ರೈಟ್ಸ್ ಸಿಗ್ತಿದ್ಯಾ ಇಲ್ಲ, ಅದರಿಂದ ಯಾರಾದ್ರೂ ಏನಾಗ್ತಿದ್ದಾರೆ ವಂಚಿತರಾಗ್ತಿದಾರಾ, ಸೊ ಎಲ್ಲವನ್ನೂ ಈ ಜುಡಿಷಿಯರಿ ನೋಡುವಂಥದ್ದು. ದಟ್ ಈಸ್ ಇಟ್ ಸೂಪರ್ವೈಸಸ್. If that fundamental rights is being violated, then that individual or else that citizen he can approach to court without filing any complaint. ಗೊತ್ತಾಗ್ತಿದ್ಯಾ ಯಾವ ರೀತಿ ಅಂತ ಅಂದ್ಬಿಟ್ಟು? ಸೊ ನೆಕ್ಸ್ಟ್ ಒನ್ ಈಸ್ ಅಪ್ಹೋಲ್ಡಿಂಗ್ ಲಾಸ್ ಅಂತ ಹೇಳ್ತೀವಿ. ಅಂದ್ರೆ ಲಾಸ್ ಗಳನ್ನ ಅಪ್ಹೋಲ್ಡ್ ಮಾಡುವಂಥದ್ದು, ಅದಕ್ಕೆ ತನ್ನದೇ ಆದಂತಹ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಇರುತ್ತೆ. ಸೊ ಅದನ್ನ ಅಪ್ಹೋಲ್ಡ್ ಮಾಡುವಂಥದ್ದು, ಹಾಗೆ ಫಂಡಮೆಂಟಲ್ ರೈಟ್ಸ್ ಗಳನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಹಾಗೆ ಯಾವುದು ಲಾಸ್ ಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ ಅಥವಾ ಇಂಪ್ಲಿಮೆಂಟ್ ಆಗಿದೆ ಅದು ಎಲ್ಲೂ ಕೂಡ ವಯಲೇಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಈ ಜುಡಿಷಿಯರಿನ ಮೇನ್ ರೋಲ್ಸ್. ತಿಳಿದಿದ್ಯಾ? ಕ್ಲಿಯರಾ? ಏನಾದ್ರು ಡೌಟ್? ಸೊ ವಿ ಹ್ಯಾವ್ 3 ಇಂಪಾರ್ಟೆಂಟ್ ರೋಲ್ಸ್ ಆಫ್ ಜುಡಿಷಿಯರಿ ಅಥವಾ 3 ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅಟ್ ದ ಫಸ್ಟ್ ಥಿಂಗ್ ಇಸ್ ಯಾವುದು? dispute resolution. Second one is judicial review, and the third one is upholds laws and enforces fundamental rights ಅಂತ ಅಂತೀವಿ. ಕ್ಲಿಯರಾ? ಡೌಟ್ ಏನಾದ್ರು? ಈಗ ಇದ್ರ ಮೇಲೆ ಕ್ವೆಶ್ಚನ್ ಕೇಳಿದ್ರೆ ಈಸಿಲಿ ಕ್ಯಾನ್ ಯು ರೈಟ್ 1.5 page, 1.5 to 2 page with the explanation if you know these key points? Yes or no? Isn't it? Initially ಕಷ್ಟ ಆಗ್ಬೋದು ಕೆಲವರಿಗೆ ಆನ್ಸರ್ ರೈಟಿಂಗ್, ಬಟ್ ಅಟ್ ಲೀಸ್ಟ್ ಮೈಂಡ್ ಅಲ್ಲಂತೂ ಇರುತ್ತಾ, ಪ್ರಿಲಿಮ್ಸ್ ಅಲ್ಲಿ ಕೊಟ್ಟಾಗ
ಸಾಲ್ವ್ ಮಾಡೋದಕ್ಕೆ? Isn't it? Yes or no? Okay. Next. ಆಯ್ತಾ ಡಿಸ್ಕಷನ್? ಓಕೆ. ಈಗ ನಮ್ಮ ಜುಡಿಷಿಯರಿನ ನಾವು ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಇಂದ ನಾವು ಅದನ್ನ ಡಿಸ್ಕ್ರೈಬ್ ಮಾಡ್ತೀವಿ. ಯಾವ್ದ್ಯಾವ್ದು? ನಮ್ಮ ಜುಡಿಷಿಯರಿ, ದಟ್ ಈಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಜುಡಿಷಿಯರಿ ಬಗ್ಗೆ ಹೇಳಿದ್ದಾರೆ, ಅಥವಾ ಯೂಶಲಿ ನಮ್ಮ ಜುಡಿಷಿಯರಿನ ನಾವು 2 ಇಂಪಾರ್ಟೆಂಟ್ ವರ್ಡ್ಸ್ ಇಂದ ಡಿಸ್ಕ್ರೈಬ್ ಮಾಡ್ತೀವಿ. ಯಾವುದು? ಅದರ ಫೀಚರ್ಸ್ ಅಂತಾನೆ ಅನ್ಬೋದು. ಯಾವುದು? ನಮ್ಮ ಜುಡಿಷಿಯರಿ ಸಿಸ್ಟಮ್ ಏನಿದೆ, ಸೊ ಯೂಶಲಿ ನಮ್ಮ ಜುಡಿಷಿಯರಿ ಸಿಸ್ಟಮ್ನ ನಾವು ಈ 2 ಇಂಪಾರ್ಟೆಂಟ್ ವರ್ಡ್ಸ್ ಇಂದ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಯಾವ್ದಾದ್ರು? ಒನ್ ಈಸ್ ಇಂಡಿಪೆಂಡೆಂಟ್ ಅಂಡ್ ಅದರ್ ಒನ್ ಈಸ್ ಇಂಟಿಗ್ರೇಟೆಡ್. ಯೂಶಲಿ ನಾವು ಅವರ್ ಜುಡಿಷಿಯರಿ ಈಸ್ ಕನ್ಸಿಡರ್ಡ್ ಟು ಬಿ ಇಂಡಿಪೆಂಡೆಂಟ್ ಅಂಡ್ ಇಂಟಿಗ್ರೇಟೆಡ್ ಅಂತ ಅಂತೀವಿ. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಅಂತೀವಿ, ಇಂಡಿಪೆಂಡೆಂಟ್ ಆಸ್ ವೆಲ್ ಆಸ್ ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ಅಂತೀವಿ. ಈಗ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳಿ. ಇಂಡಿಪೆಂಡೆಂಟ್ ಅಂತ ಅಂದೇನು? ಇಂಡಿಪೆಂಡೆಂಟ್ ಅಂದೇನು? Without any influence and bias. ಎಸ್, ಸ್ವತಂತ್ರವಾಗಿ ಡಿಸಿಷನ್ಸ್ ಗಳನ್ನ ತಗೊಳ್ಳುವಂಥದ್ದು ವಿತೌಟ್ ಎನಿ ಇನ್ಫ್ಲೂಯೆನ್ಸ್. ಅಂದ್ರೆ ಬೇರೆ ಯಾವುದೇ ಒಂದು ಪ್ರಭಾವ ಬೀಳದೆ, ಹೊರಗಿನ ಆಕ್ಟಿವಿಟೀಸ್ ಅಥವಾ ಹೊರಗಿನ ಪವರ್ ಅಥವಾ ಇನ್ಫ್ಲೂಯೆನ್ಸ್ ಬೀಳದೆ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳ್ಳುವಂಥದ್ದು. ಇಲ್ಲಿ ವಿ ಆಲ್ ನೋ ದಟ್ ಎಷ್ಟೊಂದು ಈಗಲೂ ಕೂಡ ಅದು ನಡೀತಿದೆ. ಅಂದ್ರೆ ಇಲ್ಲಿ ನಾವು ಥಿಯರಿ ಓದೋದೇ ಬೇರೆ, ಪ್ರಾಕ್ಟಿಕಲ್ ಇಟ್ ಈಸ್ ಡಿಫ್ರೆಂಟ್. ಇಸ್ಂಟ್ ಇಟ್? ಹೌದಲ್ವಾ? ಸೊ ಇಲ್ಲಿ ನಾವು ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಅಂದಿದ ತಕ್ಷಣ ಪ್ರಾಕ್ಟಿಕಲಿ ಇಸ್ ಇಟ್ ದೇರ್? ನೋ, ಇಸ್ಂಟ್ ಇಟ್? ಸೊ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಆಗ್ತಿದ್ಯಾ? ಸೊ ದಟ್ ಈಸ್ ರೀಡಿಂಗ್ ಥಿಯರಿ ಇಸ್ ಡಿಫ್ರೆಂಟ್, ಪ್ರಾಕ್ಟಿಕಲಿಟಿ ಇಸ್ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಮಗೆಲ್ಲ ತಿಳಿದಿರೋ ಹಾಗೆ ಪೊಲಿಟಿಷಿಯನ್ಸ್ಗಳು, ಹೌದಾ ಅಲ್ವಾ? ಈಗ ಯಾಕೆ ಇಲ್ಲಿ ನಾವು ಇಂಡಿಪೆಂಡೆಂಟ್ ಜುಡಿಷಿಯರಿ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಬೇಕು. ಆಗ್ತಿದ್ಯಾ? ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಇವಾಗ ನಮ್ಮಲ್ಲಿ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಸ್ಗಳಿರ್ತಾರೆ, ಪೊಲಿಟಿಷಿಯನ್ಸ್ಗಳು. ಫಾರ್ ಎಕ್ಸಾಂಪಲ್, ಅವರು ಏನೋ ಇಲ್ಲಿಗಲಿ ಲ್ಯಾಂಡ್ ಅನ್ನ ಎನ್ಕ್ರೋಚ್ ಮಾಡ್ತಾರೆ. ಯಾವುದೋ ಒಂದು ಭೂಮಿ ಇರುತ್ತೆ, ಅದನ್ನ ಅಕ್ರಮವಾಗಿ ಅವ್ರ ನೇಮಿಗೆ ಮಾಡ್ಕೊಂಡಿರ್ತಾರೆ. ಅದನ್ನ ಯಾರೋ ಒಬ್ಬ ಪುವರ್ ಪರ್ಸನ್, ಅಂದ್ರೆ ಯೂಶಲಿ ನಾನು ಹೇಳ್ತಿರೋಂಥ ಜಸ್ಟ್ ಎಕ್ಸಾಂಪಲ್, ಅವನು ತನ್ನ ಲ್ಯಾಂಡ್ ಅನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ದಾನೆ ಪೊಲಿಟಿಷಿಯನ್ ಅಂತ ಅಂದ್ಬಿಟ್ಟು ಅವನು ಪೊಲೀಸ್ ಹತ್ರ ಹೋಗಿ FIR ಫೈಲ್ ಮಾಡಿಸ್ಬಿಟ್ಟು ವಾಟ್ ಎವರ್ ದಟ್ ಪ್ರೋಸೆಸ್ ಅಂಡ್ ಆಲ್ ಇಟ್ ಗೋಸ್ ಆನ್. ಅದು ಹೋಗಿ ನಂತರ ಏನಾಗುತ್ತೆ, ಅವನಿಗೆ ಜಸ್ಟಿಸ್ ಸಿಗಲ್ಲ. ಅಗೇನ್ ಈ ಅಪ್ರೋಚಸ್ ಟು ದ ಕೋರ್ಟ್. ಆಗ್ತೀಯಾ? ಈ ಕೋರ್ಟಿಗೆ ಹೋದಾಗ ಈ ಪೊಲಿಟಿಷಿಯನ್ ಆ ಜಡ್ಜ್ ಅನ್ನ ಥ್ರೂ ಮನಿನೋ ಬ್ರೈಬೋ ಅಥವಾ ಅವನ ಕಥೆನೇ ಮುಗಿಸ್ಬೋದು. isn't it? I'm saying here ಇಂಡಿಪೆಂಡೆಂಟ್ ಜುಡಿಷಿಯರಿ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಯೂಶಲಿ ಈ ರೀತಿಯಾದಂತಹ ಏನ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಸ್ಗಳು ನಮ್ಮ ಜುಡಿಷಿಯರಿನಲ್ಲಿ ಇನ್ಜಸ್ಟಿಸ್ ಅನ್ನ ಪ್ರೊವೈಡ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಇಂಡಿಪೆಂಡೆನ್ಸ್ ಅನ್ನ ಜುಡಿಷಿಯರಿಗೆ ಕೊಟ್ಟಿರುವಂತದ್ದು. ದಟ್ ಈಸ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಎನಿ ಆರ್ಬಿಟ್ರರಿ ಪವರ್ಸ್. ಏನ್ ರ್ಯಾಂಡಮ್ ಆಗಿ ಇನ್ಫ್ಲೂಯೆನ್ಷಿಯಲ್ ಪವರ್ಸ್ ಗಳಿರ್ತಲ್ಲ, ಆ ಪವರ್ಸ್ ಗಳಿಂದ ನಮ್ಮ ಜುಡಿಷಿಯರಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲಿ ಜುಡಿಷಿಯರಿಗೆ ಇಂಡಿಪೆಂಡೆನ್ಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಇಂಡಿಪೆಂಡೆಂಟ್
ಜುಡಿಷಿಯರಿ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಯಾವುದೇ ಒಂದು ಮೇಜರ್ ಡಿಸಿಷನ್ಸ್ ಗಳನ್ನ ತಗೊಬೇಕಾದ್ರೆ ಇಟ್ ಈಸ್ ಓನ್ಲಿ ಇಂಡಿವಿಜುವಲ್ ಆಗಿ ಈ ಜುಡಿಷಿಯರಿ ತಗೊಳುತ್ತೆ. ಯಾವುದೇ ರೀತಿಯಾದಂತಹ ಸಜೆಷನ್ಸ್ ಗಳನ್ನ ಯಾರ ಹೊರಗಡೆಯಿಂದ ತಗೊಳ್ಳೋದಿಲ್ಲ. ಇಫ್ ಇಟ್ ಹ್ಯಾಸ್ ಟು ಟೇಕ್ ಸಜೆಷನ್ಸ್ ಗಳನ್ನ ತಗೊಬೇಕು ಅಂತಂದ್ರೆ ಯೂಶಲಿ ಏನು ಚೀಫ್ ಜಸ್ಟಿಸಸ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ಅವ್ರದ್ದೇ ಒಂದು ಬೆಂಚ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಒಂದು ಗ್ರೂಪ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡು ಸಜೆಷನ್ಸ್ ಅನ್ನ ತಗೊಳ್ತಾರೆ. ಗೊತ್ತಾಗ್ತಿದ್ಯಾ? ಸೊ ದಟ್ ಮೀನ್ಸ್ ಇಲ್ಲಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಅಂತಂದ್ರೆ ಜುಡಿಷಿಯರಿ ಏನಂತ ಕರೆದಿದ್ದೀನಿ, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಅಂತಿದ್ದೀನಿ. ಹೌದಲ್ವಾ? ವಿ ಹ್ಯಾವ್ 3 ಇಂಪಾರ್ಟೆಂಟ್ ಆರ್ಗನ್ಸ್. ಒನ್ ಈಸ್ ಯಾವುದು? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಹೌದಲ್ವಾ? ಈ ಇಂಡಿಪೆಂಡೆನ್ಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಏನಿದೆ ಅಲ್ವಾ, ಇದು ಯಾವುದೇ ಕಾರಣಕ್ಕೂ ಕೂಡ ಜುಡಿಷಿಯರಿಯ ಮೇಲೆ ಏನು ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಿಲ್ಲ. ದಟ್ ಈಸ್ ಜುಡಿಷಿಯರಿ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ legislative and executive. It doesn't influence judiciary. That is legislative and executive. It cannot interfere. In a word, major word ಅಂತಾರೆ interfere. ಗೊತ್ತಾಗ್ತಿದ್ಯಾ? ಈ ಎರಡೂ ಕೂಡ ಈ ಜುಡಿಷಿಯರಿ ಮ್ಯಾಟರ್ಸ್ ನಲ್ಲಿ ಇಂಟರ್ಫಿಯರ್ ಅನ್ನ ಮಾಡ್ತಾ ಇಲ್ಲ. ತಿಳಿತಿದ್ಯಾ? So that is why we say our judiciary is independent. Because this is law making, law enforcing and this is law interpreting ಅಂತ ಅಂತೀವಿ. ಇಲ್ಲಿ ಲೆಜಿಸ್ಲೇಟಿವ್ ಲಾ ಮಾಡಿದ್ರು ಕೂಡ ಎನ್ಫೋರ್ಸಿಂಗ್ ಬಾಡಿ ಎಕ್ಸಿಕ್ಯೂಟಿವ್ ಆದ್ರೂ ಕೂಡ ಇದು ಜುಡಿಷಿಯರಿ ಮ್ಯಾಟರ್ ನಲ್ಲಿ ಇಂಟರ್ಫಿಯರ್ ಆಗೋ ಹಾಗಿಲ್ಲ. ಇಟ್ ಡಸಂಟ್ ಇಂಟರ್ಫಿಯರ್. ಹಾಗಾಗಿ ಇಲ್ಲಿ ಏನಾಗ್ತದೆ, ಜುಡಿಷಿಯರಿಗೆ ಇಂಡಿಪೆಂಡೆನ್ಸ್ ಅನ್ನ ಕೊಡ್ತಿರೋಂಥದ್ದು. ಇಫ್ ಇನ್ ಕೇಸ್ ಈ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಇಂಟರ್ಫಿಯರ್ ಆಗಿತ್ತು ಅಂತ ಅಂತಿದ್ರೆ ಜುಡಿಷಿಯರಿನಲ್ಲಿ, ಲೆಜಿಸ್ಲೇಟಿವ್ ಇಸ್ ದ ಲಾ ಮೇಕಿಂಗ್ ಬಾಡಿ, ಇಟ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಲಾಸ್. ಸೊ ದಟ್ ಆವಾಗ ಫಾರ್ ಎಕ್ಸಾಂಪಲ್ ಈಗ ಲೆಜಿಸ್ಲೇಟಿವ್ ಅಂತಂದ್ರೆ ರೂಲಿಂಗ್ ಗವರ್ಮೆಂಟ್ ಬಂದಾಗ ತನಗೆ ಬೇಕಾದಂತಹ ಲಾಸ್ ಗಳನ್ನ ಆ ಪರ್ಟಿಕ್ಯುಲರ್ ಗವರ್ಮೆಂಟ್ ಸ್ಟೇಟಿಗೆ ಅಥವಾ ಸೆಂಟರ್ಗೆ ಫಾರ್ಮೇಶನ್ ಮಾಡ್ತಾ ಹೋಗೋದು. ಹೌದಾ ಅಲ್ವಾ? ಸಂದ್ರೆ ಇಲ್ಲಿ ಆ ರೀತಿಯಾದಂತಹ ಮಿಸ್ಯೂಸ್ ಅನ್ನ, ಆರ್ಬಿಟ್ರರಿ ಪವರ್ಸ್ ಮಿಸ್ಯೂಸ್ ಆಗೋದನ್ನ ಇಲ್ಲಿ ತಡೆಯೋದಕ್ಕೋಸ್ಕರ ಇಲ್ಲಿ ಜುಡಿಷಿಯರಿಗೆ ಇಂಡಿಪೆಂಡೆನ್ಸ್ ಅನ್ನ ಕೊಡ್ತಿರೋಂಥದ್ದು. ತಿಳಿದಿದ್ಯಾ? ಡೌಟ್ ಯಾರಿಗಾದ್ರು? ಇಲ್ಲಿ ಮೇಜರ್ ಆಗಿ ಒಂದು ವರ್ಡ್ ಬರುತ್ತೆ, ಏನಂತ ಅಂದ್ರೆ 2 ಸ್ಟೇಟ್ಮೆಂಟ್ಸ್ ಗಳು ಬರ್ತವೆ. ಏನು? ಕೋರ್ಟ್ಸ್ ಆರ್ ನಾಟ್ ಅಂಡರ್ ದ ಗವರ್ಮೆಂಟ್ ಅಂತ ಬರ್ತೀವಿ. ನಿಮಗೆ ವರ್ಡಿಂಗ್ಸ್ ಗಳು ಗೊತ್ತಿರಬೇಕು. ಅಂಡರ್ ದ ಗವರ್ಮೆಂಟ್ ಅಂತಂದ್ರೆ ಅಂಡರ್ ದ ಇನ್ಫ್ಲೂಯೆನ್ಷಿಯಲ್ ಆಫ್ ಗವರ್ಮೆಂಟ್. ಗೊತ್ತಾಗ್ತಿದ್ಯಾ? ಅಂದ್ರೆ ಗವರ್ಮೆಂಟ್ ಹೇಳೋ ರೀತಿಯಲ್ಲೇ ಪ್ರತಿಯೊಂದು ಆಕ್ಟಿವಿಟೀಸ್ ಡಿಸಿಷನ್ಸ್ ಗಳನ್ನು ಕೂಡ ತಗೊಳ್ಬೇಕು. ಸೊ ದಟ್ ಈಸ್ ಕೋರ್ಟ್ಸ್ ಆರ್ ನಾಟ್ ಅಂಡರ್ ದ ಗವರ್ಮೆಂಟ್ ಅಂತಂದ್ರೆ ಇದು ಯಾವುದೇ ರೀತಿಯಾದಂತಹ ಗವರ್ಮೆಂಟ್ ಇನ್ಫ್ಲೂಯೆನ್ಸ್ ನಲ್ಲಿ ಇಲ್ಲ. ಹಾಗೆ ಯಾವುದೇ ರೀತಿಯಾದಂತಹ ಗವರ್ಮೆಂಟ್ ಡಿಸಿಷನ್ಸ್ ತಗೊಂಡ್ರು ಕೂಡ ಅದು ಕೋರ್ಟ್ಸ್ ಮೇಲೆ ಅದು ಅಪ್ಲೈ ಆಗೋದಿಲ್ಲ. ಗೊತ್ತಾಗ್ತಿದ್ಯಾ? ಬಟ್ ನಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಗವರ್ಮೆಂಟ್ ಬಗ್ಗೆ ಏನಂತಿತ್ತು? ಕೋರ್ಟ್ಸ್ ಆರ್ ನಾಟ್ ಪಾರ್ಟ್ ಆಫ್ ದ ಗವರ್ಮೆಂಟ್. ಡಿಫರೆನ್ಸ್ ಗೊತ್ತಾಗ್ತಿದ್ಯಾ ವರ್ಡಿಗೆ? ವರ್ಡ್ ಪಾರ್ಟ್ ಆಫ್ ಗವರ್ಮೆಂಟ್ಗೂ ಅಂಡರ್ ದ ಗವರ್ಮೆಂಟ್ಗೂ ಇಟ್ ಈಸ್ ವೆರಿ ಡಿಫರೆಂಟ್. ಪಾರ್ಟ್ ಆಫ್ ದ ಗವರ್ಮೆಂಟ್ ಅಂದ್ರೆ ಗವರ್ಮೆಂಟಿನ ಒಂದು ಭಾಗ ಆಗಿತ್ತು. ಬಟ್ ಇಲ್ಲಿ ಏನಂತ ಹೇಳಿರೋದು, ಇಟ್ ಈಸ್ ಅಂಡರ್ ದ ಗವರ್ಮೆಂಟ್. ಅಂಡರ್ ದ ಗವರ್ಮೆಂಟ್ ಅಂತ ಕೊಟ್ಬಿಟ್ರೆ ದ ಎಂಟೈರ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಬಿಕಾಸ್ ಐ ಸೇ ಕೋರ್ಟ್ಸ್ ಈಸ್ ಇಂಡಿಪೆಂಡೆಂಟ್ ಅಂತ ಅಂತೀನಿ. ಹೌದಲ್ಲ? ಜುಡಿಷಿಯರಿ ಈಸ್ ಇಂಡಿಪೆಂಡೆಂಟ್ ಅಂತ ಅಂತಿರ್ಬೇಕಾದ್ರೆ ನನಗೆ ಇಲ್ಲಿ ಕೋರ್ಟ್ಸ್ ಆರ್ ಅಂಡರ್ ದ ಗವರ್ಮೆಂಟ್ ಅಂತ ಅಂದಾಗ ದಟ್ ಎಂಟೈರ್ ಸೆಂಟೆನ್ಸ್ ಈಸ್ ರಾಂಗ್. ಗೊತ್ತಾಗ್ತಿದ್ಯಾ? ಸೊ ದಟ್ಸ್ ವೈ ವಿ ಸೇ ಸ್ಟೇಟ್ಮೆಂಟ್ಸ್ ಗಳು ಪ್ರಿಲಿಮ್ಸ್ ನಲ್ಲಿ ಬರುವಂತಹ ಚಾನ್ಸಸ್ ಗಳಿದೆ. ಸ್ಟೇಟ್ಮೆಂಟ್ಸ್ ಗಳು ಗೊತ್ತಾಗ್ತಿದ್ಯಾ? ಕೋರ್ಟ್ಸ್ ಆರ್ ನಾಟ್ ಅಂಡರ್ ದ ಗವರ್ಮೆಂಟ್ ಬಟ್ ಕೋರ್ಟ್ಸ್ ಆರ್ ಅ ಪಾರ್ಟ್ ಆಫ್ ಗವರ್ಮೆಂಟ್. ಕೋರ್ಟ್ಸ್ ಗಳು ಗವರ್ಮೆಂಟಿನ ಒಂದು ಪಾರ್ಟ್, ಬಟ್ ದೇ ಡು ನಾಟ್ ಕಮ್ ಅಂಡರ್ ದ ಗವರ್ಮೆಂಟ್. ಗೊತ್ತಾಗ್ತಿದ್ಯಾ? ಅಂಡ್ ಆಲ್ಸೋ ಈ ಗವರ್ಮೆಂಟಿನ ಬಿಹಾಫ್ ಆಗಿ ಅದು ಡಿಸಿಷನ್ಸ್ ಗಳನ್ನ ತಗೊಳ್ಳೋದಿಲ್ಲ. ತಿಳಿತಿದ್ಯಾ? ಸೊ ಅದು ಯಾವತ್ತೂ ಕೂಡ ಅಂದ್ರೆ ಗವರ್ಮೆಂಟ್ ಈಗ ಯಾವ್ದೋ ಒಂದು ಡಿಸಿಷನ್ಸ್ ತಗೊಬೇಕಾಗಿತ್ತು, ಆ ಡಿಸಿಷನ್ ತಗೊಳ್ಳುವಂತಹ ಕೆಲಸ ಗವರ್ಮೆಂಟ್ ಇಂದಾಗಿತ್ತು. ಬಟ್ ಇನ್ಸ್ಟೆಡ್ ಆಫ್ ಗವರ್ಮೆಂಟ್ ಈ ಕೋರ್ಟ್ಸ್ ಗಳು ಆ ಡಿಸಿಷನ್ಸ್ ಅನ್ನ ತಗೊಳ್ಳಂಗಿಲ್ಲ. ಇಫ್ ದ ಡಿಸಿಷನ್ಸ್ ಗವರ್ಮೆಂಟೇ ತಗೊಬೇಕು ಅಂತಂದ್ರೆ ಅದು ಕೇವಲ ಗವರ್ಮೆಂಟ್ದೇ ಮಾತ್ರ. ಗೊತ್ತಾಗ್ತಿದ್ಯಾ? ಇಲ್ಲಿ ಬೇಸಿಕಲಿ ಏನಂತಂದ್ರೆ ಗವರ್ಮೆಂಟ್ ಅಥವಾ 2 ಆರ್ಗನ್ಸ್ ಗಳು ಕೋರ್ಟಿನ ಮ್ಯಾಟರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನಾಗಲ್ಲ, ಇಂಟರ್ಫಿಯರ್ ಆಗೋದಿಲ್ಲ. Clear? That's why we say our judiciary is independent. Clear? ಈಗ ನೆಕ್ಸ್ಟ್ ಏನಂತ ಬರ್ತಿರೋದು, ಇಂಟಿಗ್ರೇಟೆಡ್ ಅಂತ ಬರ್ತಿರೋದು. ಇಂಟಿಗ್ರೇಟೆಡ್ ಅಂತಂದ್ರೆ ಯೂಶಲಿ ಬಿ ಟುಗೆದರ್ ಅಥವಾ ಸಮ್ ಅಪ್ ಅಂತ ಅಂತೀವಿ. ಹೌದಲ್ವಾ? ಪಾರ್ಷಿಯಲ್ ರಿಲೇಶನ್ಶಿಪ್. ಯಾ
ಇಲ್ಲಿ ಇಂಟಿಗ್ರೇಟೆಡ್ ಅಂತ ಅಂದ್ರೆ ಯೂಶಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಜುಡಿಷಿಯರಿ ಅಂತಂದ್ರೆ, ನಿಮಗೆ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದ ಜುಡಿಷಿಯರಿ ಬಂದಾಗ ಕೋರ್ಟ್ಸ್ಗಳು ಏನು ಪ್ರತಿಯೊಂದು ಸ್ಟೇಜ್ ನಲ್ಲೂ ಬರ್ತಾ ಹೋಗುತ್ತೆ. ಇಲ್ಲಿ ಇಂಟಿಗ್ರೇಟೆಡ್ ಅಂತ ಅಂದ್ರೆ ಒಟ್ಟಿಗೆನೆ ಅಂತ ಅರ್ಥ, ದ ಸಮ್ ಅಪ್ ಟುಗೆದರ್ ಅಂತ ಅಂತೀವಿ ಯೂಶಲಿ. ಇಲ್ಲಿ ಯಾಕೆ ನಮ್ಮ ಜುಡಿಷಿಯರಿನ ಇಂಟಿಗ್ರೇಟೆಡ್ ಅಂತ ಅಂತಿದೀವಿ ಅಂತಂದ್ರೆ, ನೀವು ಈಗ ಕೆಲವೊಂದು ಮ್ಯಾಟರ್ಸ್ ಅಲ್ಲಿ ಐ ಸೆಡ್ ಇಫ್ ಇಟ್ ಈಸ್ ಆಫ್ ಇಂಪಾರ್ಟೆಂಟ್ ಮ್ಯಾಟರ್ ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ನೀವೇನ್ ಮಾಡ್ಬೋದು, ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟಿಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೋದು ಅಂತಂದೆ. ಬಟ್ ನಮಗೆ ಲಾಸ್ ಅಂತ ಅಂದಾಗ ದೇರ್ ಆರ್ ಟೋಟಲಿ ಡಿಫ್ರೆಂಟ್ ಲಾಸ್ಗಳಿದೆ, ಕೋರ್ಟ್ಸ್ಗಳಿದೆ, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಈಗ ಮ್ಯಾರೇಜ್ ರಿಲೇಟೆಡ್ ಕೇಸಸ್ಗಳು ಬಂದಾಗ, ಡೈವರ್ಸ್ ಕೇಸ್ಗಳು ಬಂದಾಗ ದೇ ಡೋಂಟ್ ಸಾಲ್ವ್ ಇಟ್ ಇನ್ ಏನ್ ನಾರ್ಮಲ್ ಕೋರ್ಟ್ಸ್ ಸಾಲ್ವ್ ಮಾಡಲ್ಲ, ದೇ ಕನ್ಸಿಡರ್ ಇಟ್ ಇನ್ ಫ್ಯಾಮಿಲಿ ಕೋರ್ಟ್ಸ್ ಅಂತ ಅಂತೀವಿ, ಹೌದಲ್ವಾ? ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬೇರೆ ಇರುತ್ತೆ, ಕ್ರಿಮಿನಲ್ ಕೋರ್ಟ್ಸ್ಗಳು ಬೇರೆ ಇರುತ್ತೆ, ಸಿವಿಲ್ ಕೋರ್ಟ್ಸ್ಗಳು ಬೇರೆ ಇರುತ್ತೆ, ಗೊತ್ತಾಗ್ತಿದ್ಯಾ? ಪ್ರತಿಯೊಂದು ಮ್ಯಾಟರ್ಸ್ಗಳಿಗೂ ಕೂಡ ದೇರ್ ಇಸ್ ಡಿಫ್ರೆಂಟ್ ಕೋರ್ಟ್ಸ್, ತಿಳಿದಿದ್ಯಾ? ಬಟ್ ಕೆಲವೊಂದು ಇಶ್ಯೂಸ್ಗಳು ಬಂದಾಗ ಈಗ ನಾನೇನ್ ಮಾಡ್ತೀನಿ, ಯಾವುದೋ ಒಂದು ಲ್ಯಾಂಡ್ ರಿಲೇಟೆಡ್ ಮ್ಯಾಟರಿಗೆ ಸೊ ಫಸ್ಟ್ ಐ ಅಪ್ರೋಚ್ ಡಿಸ್ಟ್ರಿಕ್ಟ್ ಕೋರ್ಟ್, ಗೊತ್ತಾಗ್ತಿದ್ಯಾ? ಈಗ ನನಗೆ ಅಲ್ಲೇನೋ ಜಡ್ಜ್ಮೆಂಟ್ ಬಂತು, ಸೊ ಆ ಜಡ್ಜ್ಮೆಂಟ್ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಅಗೇನ್ ಐ ಕ್ಯಾನ್ ಮೂವ್ ಟು ಹೈಕೋರ್ಟ್, ಇಸಂಟ್ ಇಟ್? ಅಗೇನ್ ನನ್ಗೆ ಅಲ್ಲೂ ಕೂಡ ಆ ಒಂದು ಡಿಸಿಷನ್ ಸ್ಯಾಟಿಸ್ಫೈ ಆಗಲಿಲ್ಲ, ನನಗೆ ಸಮಾಧಾನ ಆಗ್ತಿಲ್ಲ ಅಂತಂದ್ರೆ ಐ ಕ್ಯಾನ್ ಅಗೇನ್ ಮೂವ್ ಟು ಸುಪ್ರೀಂ ಕೋರ್ಟ್, ಇಸಂಟ್ ಇಟ್? ಈಗ ಸುಪ್ರೀಂ ಕೋರ್ಟಿಗೆ ಮೂವ್ ಆಗಿದ್ದೀನಿ ಅಂತಂದ್ರೆ ಈ ಸುಪ್ರೀಂ ಕೋರ್ಟ್ ಫಸ್ಟ್ ಏನ್ ಕನ್ಸಿಡರ್ ಮಾಡುತ್ತೆ ಅಂತಂದ್ರೆ, ಹೈಕೋರ್ಟ್ ಏನ್ ಡಿಸಿಷನ್ಸ್ ಗಳನ್ನ ತಗೊಂಡಿತ್ತು ಫಸ್ಟ್ ಇಟ್ ಗೋ ಥ್ರೂ ದಟ್, ಇಸಂಟ್ ಇಟ್? ಪ್ರೂಫ್ ಅಂಡ್ ಎವಿಡೆನ್ಸ್ ಅಲ್ಲಿ ಏನು ಇಟ್ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ನಾನು ನಾರ್ಮಲ್ ಫಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಬಂದಾಗ ಫಸ್ಟ್ ಏನ್ ಅಪೀಲ್ ಮಾಡ್ತೀನಿ, ಇದ್ರ ಡಿಸಿಷನ್ಸ್ ಅನ್ನ ತಗೊಳ್ಳುವಂತದ್ದು ಯಾವುದು? ಹೈಕೋರ್ಟ್ ಅಲ್ವಾ? ಫಸ್ಟ್ ರಿವ್ಯೂ ಮಾಡುತ್ತೆ ಏನಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ, ಅದ್ರ ಬೇಸಿಸ್ ಮೇಲೆನೆ ಹೈಕೋರ್ಟ್ ಡಿಸಿಷನ್ಸ್ ಅನ್ನ ತಗೊಳ್ಳುವಂತದ್ದು, ಮತ್ತೆ ಅಲ್ಲಿ ಸೆಷನ್ಸ್ ಗಳು ಸ್ಟಾರ್ಟ್ ಆಗೋದು. ಅಗೇನ್ ಇಫ್ ಐ ಮೂವ್ ಟು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇನ್ನ ಜಡ್ಜ್ಮೆಂಟ್ಸ್ ಗಳನ್ನ ಫಸ್ಟ್ ರಿವ್ಯೂ ಮಾಡುವಂತದ್ದು ಸುಪ್ರೀಂ ಕೋರ್ಟ್, ನಂತರ ಅಲ್ಲಿ ಡಿಸಿಷನ್ಸ್ ಫೈನಲ್ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಏನು ಅಲ್ಟಿಮೇಟ್ ಆಗಿ ಡಿಸಿಷನ್ಸ್ ಗಳು ತಗೊಳುತ್ತೆ, ದಟ್ ಈಸ್ ಅಲ್ಟಿಮೇಟ್ ಅಂತ ಅಂತೀವಿ ನಮ್ಮ ನೇಷನ್, ಹೌದಲ್ವಾ? ಇಟ್ ಈಸ್ ದ ಮೇನ್ ಅಪೆಕ್ಸ್ ಬಾಡಿ. ಅಪೆಕ್ಸ್ ಅಂತ ಅಂದ್ರೆ ಹೈಯೆಸ್ಟ್ ಬಾಡಿ, ಹೈಯೆಸ್ಟ್ ಅಥಾರಿಟಿ ಅಂತ ಅಂತೀವಿ ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟ್ ಅನ್ನು. ಯೂಶಲಿ ಈ ಇಂಟಿಗ್ರೇಟೆಡ್ ಅಂತಂದ್ರೆ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಈ ಸುಪ್ರೀಂ ಕೋರ್ಟ್ ಏನು ಫೈನಲ್ ಜಡ್ಜ್ಮೆಂಟ್ ಅಥವಾ ಲಾಸ್ ಗಳನ್ನ ಪಾಸ್ ಮಾಡುತ್ತೆ, ಈ ಸುಪ್ರೀಂ ಕೋರ್ಟ್ ಮಾಡುವಂತಹ ಆರ್ಡರ್ಸ್ ಅಥವಾ ಲಾಸ್ ಗಳನ್ನ ಅದ್ರ ಲೋಯೆಸ್ಟ್ ಏನ್ ಸಬಾರ್ಡಿನೇಟ್ ಕೋರ್ಟ್ಸ್ ಗಳಿರುತ್ತೆ, ದಟ್ ಈಸ್ ಹೈಕೋರ್ಟ್ಸ್ ಆರ್ ಡಿಸ್ಟ್ರಿಕ್ಟ್ ಕೋರ್ಟ್, ಈ ಎರಡೂ ಕೂಡ ಏನ್ ಮಾಡಬೇಕು, ಒಬೇಯನ್ನ ಮಾಡಬೇಕು, ಗೊತ್ತಾಗ್ತಿದ್ಯಾ? ಇಲ್ಲಿ ಟೋಟಲ್ ಏನಂತಂದ್ರೆ ಇಂಟಿಗ್ರೇಟೆಡ್ ಅಂದ್ರೆ ಆನ್ ಅ ಹೋಲ್ ಸುಪ್ರೀಂ ಕೋರ್ಟ್ ಏನ್ ಪಾಸ್ ಮಾಡುತ್ತೆ ಲಾಸ್ ಅಂಡ್ ಆರ್ಡರ್ಸ್ ಗಳನ್ನ, ಅದನ್ನ ಲೋಯರ್ ಕೋರ್ಟ್ಸ್ ಗಳು ಒಬೇ ಮಾಡಿ ಫಾಲೋ ಮಾಡ್ಬೇಕು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಕೋರ್ಟ್ಸ್ ಅಂತ ಅಂದಾಗ ನಮಗೆ ಏನಾದ್ರು ಡಿಫ್ರೆನ್ಸಿಯೇಷನ್ ಸಿಗ್ತಿದ್ಯಾ? ಇಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ ಅದೇ ರೂಲ್ಸ್ ಫಾಲೋ ಮಾಡ್ಕೊಳ್ಳೋದು, ಸ್ಟೇಟ್ ಕೋರ್ಟ್ಸ್ ಅದೇ ರೂಲ್ಸ್ ಫಾಲೋ ಮಾಡುವಂಥದ್ದು, ಸುಪ್ರೀಂ ಕೋರ್ಟ್ಸ್ ಫಾಲೋ ಮಾಡುವಂತಹ ರೂಲ್ಸ್ ಅನ್ನ ಫಾಲೋ ಮಾಡದೇ ಇರೋಂಥದ್ದು ಏನಾದ್ರು ಆಗ್ತಿದ್ಯಾ? ನೋ. ಯಾರ್ ಒಂದು ಹೈಕೋರ್ಟ್ ಅಂತ ನಾವು ಹೈಯೆಸ್ಟ್ ಅಥಾರಿಟಿ ಅಥವಾ ಹೈಯೆಸ್ಟ್ ಕೋರ್ಟ್ ಅಂತ ಏನ್ ಹೇಳ್ತೀವಿ, ಅದೇ ಏನಾದ್ರು ಜಡ್ಜ್ಮೆಂಟ್ ಅಥವಾ ಅದೇನಾದ್ರು ಆರ್ಡರ್ಸ್ ಅಥವಾ ಲಾಸ್ ಅನ್ನ ಪಾಸ್ ಮಾಡಿದ್ರೆ ಅದ್ರ ಅಂಡರ್ ಬರುವಂತಹ ಕೋರ್ಟ್ಸ್ ಅದನ್ನ ಏನ್ ಮಾಡ್ಬೇಕು, ಒಬೇ ಮಾಡ್ಬೇಕು ಅಂತ ಹೇಳ್ತಿರೋಂಥದ್ದು. ದಟ್ಸ್ ವೈ ಹಿಯರ್ ವಿ ಆರ್ ಸೀಯಿಂಗ್ ಏನಂತಂದ್ರೆ, ನಮ್ಮ ಮೆಕ್ಯಾನಿಸಮ್ ಆಫ್ ಕೋರ್ಟ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ವಾಟ್ ಈಸ್ ನಥಿಂಗ್ ಬಟ್ ಜುಡಿಷಿಯರಿ, ಇಸಂಟ್ ಇಟ್? ಬಸ್ಸಿದಿನಲ್ವಾ ಅದನ್ನೇ, ಎ ಸಿಸ್ಟಮ್ ದಟ್ ಹ್ಯಾಸ್ ಅ ಮೆಕ್ಯಾನಿಸಮ್ ಆಫ್ ಕೋರ್ಟ್ಸ್. ಈ ಮೆಕ್ಯಾನಿಸಮ್ ಆಫ್ ಕೋರ್ಟ್ಸ್ ನಲ್ಲಿ ನಾವ್ ಏನ್ ನೋಡ್ತಿದೀವಿ, ಒಂದು ಏನಂತೀವಿ, ಒಂದು ಒಗ್ಗಟ್ಟನ್ನ ನೋಡ್ತಿರೋಂಥದ್ದು, ಹೌದಲ್ವಾ? ಯೂನಿಟಿಯನ್ನ. ಅಂದ್ರೆ ಇಲ್ಲಿ ಈಗ ಡಿಸ್ಟ್ರಿಕ್ಟ್ ಕೋರ್ಟ್ ಡಿಸಿಷನ್ ಅಥವಾ ಜಡ್ಜ್ಮೆಂಟ್ ತಗೊಂಡಿದೆ ಅಂದ ತಕ್ಷಣ ಆ ಡಿಸಿಷನ್ ಅನ್ನ ಇದೇನು ಕಂಪ್ಲೀಟ್ ಆಗಿ ತೆಗ್ದಾಕ್ತಿಲ್ಲ, ರಿಜೆಕ್ಟ್ ಮಾಡ್ತಿಲ್ಲ, ಪ್ರತಿಯೊಂದನ್ನು ಕೂಡ ಫಸ್ಟ್ ರಿವ್ಯೂ ಅನ್ನ ಮಾಡಿ ನಂತರ ಮತ್ತೆ ಪುನಃ ಸೆಷನ್ಸ್ ಗಳನ್ನ ಕಂಡಕ್ಟ್ ಮಾಡ್ತಿರುವಂತದ್ದು, ಹೌದಾ? ಈಗ ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನಮ್ಮ ಎಂಟೈರ್ ಒಂದು ಜುಡಿಷಿಯರಿ ಸಿಸ್ಟಮ್ ನಲ್ಲಿ ಇಲ್ಲಿ ಇಂಟೆಗ್ರಿಸಿಯನ್ನ ನಾವು ಕಾಣಬಹುದು. ಅಂದ್ರೆ ಯೂನಿಟಿ, ಟುಗೆದರ್ ಅಂತಾನೆ, ಇಟ್ ಇಸ್ ನಥಿಂಗ್ ಬಟ್ ಯೂನಿಟಿ. ಹೈಯೆಸ್ಟ್ ಅಥಾರಿಟಿ ಏನಾದ್ರೂ ಒಂದು ಲಾಸ್ ಮಾಡ್ತಿದೆ ಅಂತಂದ್ರೆ ಅದನ್ನ ಪ್ರತಿಯೊಂದು ಅಂಡರ್ ಅಲ್ಲಿರುವಂತಹ ಕೋರ್ಟ್ಸ್ ಕೂಡ ಫಾಲೋ ಮಾಡ್ತಿದೆ. ಹಾಗೆ ಅಕಸ್ಮಾತ್ ಅಂಡರ್ ಅಲ್ಲಿರುವಂತಹ ಕೋರ್ಟ್ಸ್ ಏನಾದ್ರು ಜಡ್ಜ್ಮೆಂಟ್ ತಗೊಂಡ್ರೆ ಅದನ್ನ ಹೈಕೋರ್ಟ್ ರಿವ್ಯೂ ಮಾಡುತ್ತೆ, ಬಟ್ ಇಟ್ ಡಸಂಟ್ ಮೀನ್ ದಟ್ ಅದನ್ನ ಒಬೇ ಮಾಡಲೇಬೇಕು ಅಂತ. ತಿಳಿತಿದ್ಯಾ ಡಿಫ್ರೆನ್ಸ್? ಹೈಕೋರ್ಟ್ ಮಾಡಿದ್ದನ್ನ ಪರ್ಟಿಕ್ಯುಲರ್ ಪ್ರತಿಯೊಂದು ಕೂಡ ಒಬೇ ಮಾಡಲೇಬೇಕು, ಅದಕ್ಕೆ ಇಷ್ಟ ಇದೆಯೋ ಇಲ್ವೋ. ಬಟ್ ಲೋಯರ್ ಕೋರ್ಟ್ಸ್ ಇಂದು ಸೇಮ್ ಇರೋದಿಲ್ಲ. ಇಟ್ ಕ್ಯಾನ್ ರಿವ್ಯೂ ಇಟ್, ಇಫ್ ಇಟ್ ಈಸ್ ಪ್ರಾಪರ್, ಇಫ್ ಇಟ್ ಈಸ್ ಕರೆಕ್ಟ್, ದೆನ್ ಇಟ್ ಕ್ಯಾನ್ ಸೇಮ್ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡುತ್ತೆ. ಇಲ್ಲ ಅಂತ ಅದೇನ್ ಮಾಡುತ್ತೆ, ಆ ಜಡ್ಜ್ಮೆಂಟ್ ಅನ್ನು ಸ್ಟ್ರೈಕ್ ಡೌನ್ ಮಾಡ್ಬಿಟ್ಟು ಮತ್ತೆ ಹೊಸ ಸೆಷನ್ಸ್ ಗಳ ಮೂಲಕ ಇಲ್ಲಿ ಹೊಸ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡುವಂಥದ್ದು. ಕ್ಲಿಯರಾ? ದಟ್ಸ್ ವೈ ವಿ ಸೇ ಅವರ್ ಜುಡಿಷಿಯರಿ ಇಸ್ ಇಂಟಿಗ್ರೇಟೆಡ್. ಗೊತ್ತಾಯ್ತಾ ಯಾಕೆ ಅಂತ ಹೇಳಿ?
ಸೊ ವಿ ಹ್ಯಾವ್ ಟೂ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳು ಬರುತ್ತೆ ಜುಡಿಷಿಯರಿ ಅಂತ ಬಂದಾಗ. ಒನ್ ಈಸ್ ಇಂಡಿಪೆಂಡೆಂಟ್ ಅಂತೀವಿ, ಹಾಗೇನೆ ಇಂಟಿಗ್ರೇಟೆಡ್ ಅಂತ ಅಂತೀವಿ. ನಮ್ಮ ಜುಡಿಷಿಯರಿನ ಯಾಕೆ ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ನಾವು ಯು ಕ್ಯಾನ್ ಫ್ರೇಮ್ ಯುವರ್ ಆನ್ಸರ್ಸ್ ರೈಟ್. ಯಾಕೆ ಇಂಡಿಪೆಂಡೆಂಟ್ ಅಂತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇರೋದಿಲ್ಲ, ಯಾವುದೇ ಆರ್ಗನ್ಸ್ ಲಾ ಮೇಕಿಂಗ್ ಬಾಡಿ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ದ ಎಂಟೈರ್ ಡಿಸಿಷನ್ ಇಸ್ ಟೇಕನ್ ಬೈ ದ ಜುಡಿಷಿಯರಿ. ಇಂಡಿಪೆಂಡೆಂಟ್. ಇಂಟಿಗ್ರೇಟೆಡ್ ಅಂತಂದ್ರೆ ದ ಹೋಲ್ ಕೋರ್ಟಿಂಗ್ ಸಿಸ್ಟಮ್ ಏನಿದೆ, ಸೊ ಅದರಲ್ಲಿ ಹೈಯೆಸ್ಟ್ ಅಥಾರಿಟಿ ಅಥವಾ ಹೈಯೆಸ್ಟ್ ಕೋರ್ಟ್ ಬಂದಿರುವಂತಹ ಅಥವಾ ಮಾಡಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಲೋಯರ್ ಕೋರ್ಟ್ಸ್ ಅಥವಾ ಸಬಾರ್ಡಿನೇಟ್ ಕೋರ್ಟ್ಸ್ ಗಳು ಅಂತ ಏನ್ ಹೇಳ್ತೀವಿ ಅದನ್ನ ಒಬೆ ಅಂಡ್ ಫಾಲೋ ಮಾಡಲೇಬೇಕು. ಕ್ಲಿಯರಾ? ಡೌಟ್ ಏನಾದ್ರು? ಕ್ಲಿಯರ್? ಸೊ ಇದು ನಿಮಗೆ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವ್ ಇಂದ ಹೋಗ್ತಿರುವಂತದ್ದು. ಯು ಶುಡ್ ನೋ ಹೌ ಟು ಆನ್ಸರ್ ಇಟ್. ಗೊತ್ತಾಗ್ತಿದ್ಯಾ? ಕ್ಲಿಯರ್? ಡೌಟ್ ಏನಾದ್ರು? ಸೊ ಇದು ಜುಡಿಷಿಯರಿ, ಇಂಡಿಪೆಂಡೆಂಟ್ ಅಂಡ್ ಇಂಟಿಗ್ರೇಟೆಡ್ ಜುಡಿಷಿಯರಿ ಬಗ್ಗೆ. ನೆಕ್ಸ್ಟ್ ಇರುವಂತದ್ದು ಸ್ಟ್ರಕ್ಚರ್ ಆಫ್ ಕೋರ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಯುವರ್ ಜುಡಿಷಿಯರಿ ಗೆಟ್ಸ್ ಕಂಪ್ಲೀಟೆಡ್ ಬೇಸಿಕ್. ಕ್ಲಿಯರ್?